ಶಿವರಾಮಯ್ಯನವರೇ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಪ್ರಭುಲಿಂಗ ಅವರೇ ನಿಮಗೂ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು ತಮಗೆ? ನಮಗೆ 55 ನಡೀತದೆ ಸರ್. ಜಮೀನು ಎಷ್ಟಿದೆ? 2 ಎಕರೆ 6 ಕುಂಟೆ ಇದೆ. ಏನು ವಿದ್ಯಾಭ್ಯಾಸ ಮಾಡಿದಿರಿ? 7ನೇ ಕ್ಲಾಸ್ ಓದಿನಿ ಸರ್. ನೀರಾವರಿ ಜಮೀನಾ? ಬೋರ್ ನೀರು ಸರ್. ಬೋರು. ಏನೇನು ಬೆಳೆ ಮಾಡಿತೀರಿ? ಭತ್ತ, ಕಬ್ಬು, ರಾಗಿ, ಅಡಿಕೆ, ತೆಂಗು, ತ್ಯಾಗ, ನುಗ್ಗೆ. ತರಕಾರಿನೂ ಬೆಳಿತೀರಿ? ತರಕಾರಿ ಮನ್ಗಾಗೋಷ್ಟು ಬೆಳ್ಕೊತೀವಿ ಸರ್. ಏನೇನು ಬೆಳಿತೀರಿ? ಮೂಲಂಗಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಈರುಳ್ಳಿ, ನಾಟಿ ಈರುಳ್ಳಿ, ಗೆಡ್ಡೆ ಈರುಳ್ಳಿ, ಬೆಳ್ಳುಳ್ಳಿ, ಕೋಳಿ, ಕುರಿ, ಸೀಮೆಸ. ಅಯ್ಯಪ್ಪ, ಎಲ್ಲ ಮಾಡ್ತೀವಿ ಸರ್. 2 ಎಕರೆ ಎಷ್ಟು ಕುಂಟೆ? 2 ಎಕರೆ 6 ಕುಂಟೆ ಸರ್. ಸಂಪಾದನೆ ಏನು ಮಾಡ್ತೀರಿ? ಈ ಕಬ್ಬಲ್ಲಿ 50 ಕುಂಟೆಗೆ 124 ಟನ್ನು 970 kg ಬೆಳೆದೀವಿ ಸರ್. ಅಷ್ಟೊಂದು ಬೆಳೆದು? ಸಾವಯವ ಕೃಷಿ ಸರ್. 50 ಕುಂಟೆಗೆ? 50 ಕುಂಟೆಗೆ ಎಷ್ಟು ಟನ್ನು? 124 ಟನ್ನು 970 kg ಬೆಳೆದಿವೆ. 1 ಕುಂಟೆಗೆ 2 ಟನ್ ಬೆಳೆದೀವಿ ಸರ್. 2 ಟನ್ನು 400 kg ಬೆಳೆದೀವಿ ಸರ್. ಗೊಬ್ಬರ ಹಾಕಿಲ್ಲ? ಗೊಬ್ಬರ ಎಲ್ಲ ಸಾವಯವ ಸರ್. ಹೌದಾ? ಸಾವಯವ ಬರೋಕ್ಕೆ ಏನು ಕಾರಣ ತಾವು? ನನ್ನ ಬಾಮೈದನ ಕಾರಣ ಸರ್. ಅಂದರೆ ಅವ್ರು ಹೇಳಿದ್ರೆ ಅವ್ರು ಹೇಳ್ದಂಗೆ ಗೊಬ್ಬರ ಹಾಕ್ದಂಗೆ ಅವ್ನು ಬೆಳೀತಾ ಇದೆ ಸರ್. ಅವ್ರು ನೋಡ್ಕೊಂಡು ನಾವು ಮಾಡಿರೋದು ಸರ್. ಹೆಂಗೆ ಕಬ್ಬು ಬೆಳೆದ್ರೆ ಹೇಳ್ತೀರಾ ನನಗೆ? 6 ಅಡಿ ಪಟ ಸರ್. ಪಟಿನ ಪಟಿಗೆ 6 ಅಡಿ, ಗುಳಿನ ಗುಳಿಗೆ 3 ಅಡಿ ಅಂತ ಬಿಟ್ಕೊಂಡು ಬೆಳೆದಿರೋದು ಸರ್. ಯಾವ ತಳಿ? 517 ಸರ್. ಹೌದಾ? ಯಾವ ರೀತಿ ಬೆಳೆದ್ರಿ ಅಂದರೆ ಏನು ಗೊಬ್ಬರ ಹಾಕಿದ್ರಿ? ಕಿಸಮಿನ್ ಆಸಿಡ್ಡು, ಲ್ಯಾಟಿಕ್ ಆಸಿಡ್ಡು, ಸಾವಯವ ಕೃಷಿಲಿ ಮಾಡಿರ್ತಾರೆ. ಕಾಡು ಸಿದ್ದೇಶ್ವರ ಸ್ವಾಮೀಜಿ ಮಠದಿಂದ ಅವ್ರು ವಿಡಿಯೋ ಕಳಿಸ್ತಾರೆ ನಮಗೆ, ಅಲ್ಲಿ ನೋಡ್ಕೊಂಡು ನಾವು ಮಾಡಿದ್ವಿ ಸರ್. ಅಂದರೆ ಮೀನಿನ ಗೊಬ್ಬರ ಹಾಕಿ? ಮೀನಿನ ಗೊಬ್ಬರ 3 ತಿಂಗಳು ಕೊಳಿಬೇಕು ಸರ್. ಯಾವುದೇ ಪದಾರ್ಥ ಹಾಕಿದ್ರು 3 ತಿಂಗಳು ಕೊಳಿಬೇಕು. 3 ತಿಂಗಳು ಕೊಳ್ತ ಮೇಲೆ ಸ್ಪ್ರೇ ಏನಾದ್ರು ಮಾಡ್ಬೋದು, ಹರಿ ನೀರೆಲ್ಲಾರು ಬಿಡ್ಬೋದು. 6 ಅಡಿ ಪಟ ಹೊಡಿಬೇಕು. ಇಳುವರಿ ಚೆನ್ನಾಗಿ ಬೀಳ್ತದೆ ಸರ್. ಕಬ್ಬಿನ ಬೇಸಾಯನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಶಿವರಾಮ? ನಾವು ಸಣ್ಣದಿಂದ ಮಾಡ್ತಾವೆ, ನಾವು ಅಪ್ಪ ಮಾಡ್ತಾವೆ. ಮುಂಚೆ ಇಷ್ಟು ಇಳುವರಿ ಬರ್ತಿರ್ಲಿಲ್ಲ? ಇಳುವರಿ ಇಲ್ಲ ಸರ್. ಈಗ ಅಷ್ಟೊಂದು ಬಂದಿದೆ ಇಳುವರಿ? ಇಳುವರಿ ಜಾಸ್ತಿ ಬಂದಿದೆ. ಏನು ಕಾರಣ ಅನ್ಸುತ್ತೆ ತಮಗೆ? ಸಾವಯವ ಕೃಷಿ. ಹೌದಾ? ಗೊಬ್ಬರ ಹಾಕ್ಲಿಲ್ಲ ಅಂದರೆ ಕಬ್ಬೆ ಬರಲ್ಲ ಅಂತಾರಲ್ಲ? ಸುಳ್ಳು ಸರ್. ಸುಳ್ಳು ಅದು. ಹಾಗಂತೀರಾ? ಈಗ ನೀವು ಮನೆಯಲ್ಲಿ ಎಲ್ಲ ರೀತಿ ಜಾನುವಾರುಗಳನ್ನು ಸಾಕೊಂಡಿದ್ದೀರಿ? ಸೀಮಸ್ಕೋಳಿ 2 ಅವೆ, ಕುರಿ ಒಂದು 20 ಅವೆ, ಕೋಳಿ ಒಂದು 4-5 ಮಡಿಕೊಂಡಿವಿ. ಅದ್ರ ಗೊಬ್ಬರನೂ ಹಾಕ್ತೀರಿ? ಎಲ್ಲನೂ ಹಾಕ್ತೀನಿ. ಕುರಿ ಗೊಬ್ಬರ, ಆಡುಂ ಗೊಬ್ಬರ, ಎಮ್ಮೆ ಗೊಬ್ಬರ ಎಲ್ಲನೂ ಹಾಕ್ತೀವಿ, ಬೆಳಿತೀವಿ. ಅದೇ ಒಂದು ಹೇಳಿದ್ದು ಮೀನಿನ ಗೊಬ್ಬರ ಹಾಕ್ತೀನಿ ಅಂತ. ಅದು ಬಿಟ್ಟರೆ ಬೇರೆ ಇನ್ನೇನೇನು ಮಾಡಿದ್ದೀರಿ? ಲ್ಯಾಟಿಕ್ ಆಸಿಡ್ಡು. ನೀವು ಹೇಳ್ತೀರಾ ಪ್ರಭುಲಿಂಗ ಅವರೇ? ಸರ್ ಹೇಳಿ, ಸ್ವಲ್ಪ ಹೇಳಿ, ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ವಯಸ್ಸೆಷ್ಟು ಸರ್? ಈಗ ನನಗೆ 36 ವರ್ಷ ಸರ್. ನಿಮ್ಮ ವಿದ್ಯಾಭ್ಯಾಸ? ಸರ್ ನಾವು ಪದವೀಧರರು, MA BEd ಮಾಡ್ಕೊಂಡಿದ್ದೀವಿ ಸರ್. ಈಗ ನೀವೇ ಅವ್ರಿಗೆ ಸಾವಯವ ಕೃಷಿಗೆ ಪ್ರೇರಕರಂತಲ್ಲ, ನೀವ್ಯಾಕೆ ಸಾವಯವ ಕೃಷಿಗೆ ಬಂದ್ರಿ ಹೇಳಿ? ಈ ರಾಸಾಯನಿಕ ಕೃಷಿಲಿ ಸರ್ ವೆಚ್ಚ ಜಾಸ್ತಿ ಆಗ್ತಿತ್ತು, ಖರ್ಚು ಸಿಕ್ಕಾಪಟ್ಟೆ ಆಗ್ತಿತ್ತು. ಆಮೇಲೆ ಸ್ಟಾರ್ಟಿಂಗು 1 ವರ್ಷ ಚೆನ್ನಾಗಿ ಇಳುವರಿ ಬರ್ತಿತ್ತು, 2ನೇ ವರ್ಷಕ್ಕೆ ಇಳುವರಿ ಕಮ್ಮಿ ಆಗೋದು, ವೆಚ್ಚಗಳು ಜಾಸ್ತಿ ಆಯ್ತಿದ್ದು. ಆಮೇಲೆ ಕೆನಾಯ ಮಾಡೋದು ಈ ಸಾವಯವ ಕೃಷಿಗೆ ಇದೊಂದು ನಾವು ನಮ್ಮ ತಾತುರ ಕಾಲ ಅಪ್ಪ ಕಾಲದಲ್ಲೆಲ್ಲ ಗೊಬ್ಬರ ಹೊಡೆದು ಬೆಳೀತಿದ್ರಲ್ಲ, ನಾವೇಕೆ ಆ ಥರ ಮಾಡ್ಬಾರ್ದು ಅಂತಂದ್ಬಿಟ್ಟು ಸರ್ ನಾವು ಒಂದು ಪ್ರಯೋಗ ಮಾಡೋಕ್ಕೆ ಶುರುವಾದ ಸರ್. ಅದು ಕೂಡ ಸಕ್ಸಸ್ ಆಗಿದೆ ಸರ್. ನಾವೇನು ಮಾಡ್ತೀವಿ ಸರ್, ಈಗ ಫಾರ್ ಎಕ್ಸಾಂಪಲ್ ಸರ್ ನಾವು ಕಬ್ಬು ನೆಡಬೇಕು ಅಂತಂದರೆ ಮೊದಲು ಲ್ಯಾಕ್ಟಿಕ್ ಆಸಿಡ್ ಅಂತಂದ್ಬಿಟ್ಟು ಸರ್ ಭೂಮಿಗೆ ಸ್ಪ್ರೇ ಮಾಡ್ತೀವಿ. ಅದು ಅಕ್ಕಿ ತೊಳೆದ ನೀರು ಮತ್ತು ಹಾಲಲ್ಲಿ ಮಾಡ್ತಕ್ಕಂಥ ಒಂದು ಸರ್, ಅದು ಸ್ವಲ್ಪ ಹೇಳಿ ಹೇಗೆ ಮಾಡ್ತೀರಾ ಅಂತ. 1 ಲೀಟ್ರ್ ಅಕ್ಕಿ ತೊಳೆದ ನೀರು ಸರ್, ಅದನ್ನು ಒಂದು ಕವರಲ್ಲಿ ಕಟ್ಟಿ 3 ಡೇಸ್ 3 ದಿನ ಇಡಬೇಕು ಸರ್. 3 ದಿನ ಆದಮೇಲೆ ಅದನ್ನು ತಕ್ಕಂಡು ಅದಕ್ಕೆ 2 ಲೀಟ್ರ್ ಹಾಲು ಹಾಕಬೇಕು ಸರ್. ಹಾಲು ಹಾಕಿ ಅದನ್ನು 10 ದಿನ ಅದೇ ರೀತಿ ಇಡಬೇಕು ಸರ್, ಒಂದು ನಳ್ಳು ಜಾಗದಲ್ಲಿ ಇಡ್ತಕ್ಕಂಥದ್ದು ಸರ್. 10 ದಿನ ಆದಮೇಲೆ ಸರ್ ಅದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಅಂತಕ್ಕಂಥ ಅಂಶ ಸರ್ ವೃದ್ಧಿ ಆಗ್ತದೆ, ಸೂಕ್ಷ್ಮ ಜೀವಿಗಳು. ಅದನ್ನು ಏನು ಮಾಡ್ತಾರೆ 10 ದಿನ ಆದಮೇಲೆ ಸರ್ ಭೂಮಿಗೆ ಫುಲ್ಲು ಸ್ಪ್ರೇ ಮಾಡಿಬಿಟ್ಟು ಉಳುಮೆ ಮಾಡೋದು ಸರ್. ಭೂಮಿ ಯಾವ ಥರ ಆಗ್ತದೆ ಸರ್, ಚಾಪುಡಿ ಥರ ಆಗ್ತದೆ, ಫುಲ್ಲು ಸ್ಮೂತ್ ಆಗ್ತದೆ. ಆಗ ಸಲ ಬಿತ್ತನೆ ಮಾಡ್ತಕ್ಕಂಥದ್ದು ಸರ್, ಕಬ್ಬನ್ನು ಸರ್. ಬಿತ್ತನೆ ಮಾಡಾದ್ಮೇಲೆ ಅಲ್ಲ, ಕಬ್ಬು ಬಿತ್ತನೆ ಅಂದರೆ ನೀವು ಒಂದು ಕಣ್ಣಿಂದ ಬಳಸ್ತೀರೋ ಅಥವಾ ಸರ್? ಇದು ನರ್ಸರಿ ಸರ್, ನಮಗೆ ಕೊಪ್ಪ ಫ್ಯಾಕ್ಟ್ರಿಯಿಂದ ನಮಗೆ ನರ್ಸರಿ ತರಿಸ್ಕೊಡು ಸರ್. 1 ತಿಂಗಳು ನರ್ಸರಿ ಇರ್ತದೆ. ಒಂದು ಕಣ್ಣನ್ನು ತೆಗೆದು ಸಸಿ ಮಾಡಿ ಹೌದು ಸರ್. ಅದು ಸಸಿ ಮಾಡಿರ್ತಕ್ಕಂಥದ್ದನ್ನ ಸಾಲಿನಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರದಲ್ಲಿ ಸರ್ ನಾಟಿ ಮಾಡ್ಕೊ ಹೋಗೋದು ಸರ್. ನಾಟಿ ಮಾಡಾಕ್ಬಿಟ್ಟು ಸರ್ ಅದು ಇದು ಮಾಡಿಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಸರ್ ಫಿಶರ್ಮೆನ್ ಆಸಿಡ್ ಬರ್ತದೆ ಸರ್ ಮೀನಿಂದ. ಅದು ಯಾವ ರೀತಿ ಮಾಡ್ತಕ್ಕಂಥದ್ದು ಅಂದರೆ 2 kg ಮೀನು, ಅದಕ್ಕೆ 2 kg ಬೆಲ್ಲ, ಅದನ್ನು ಒಂದು ಡಬ್ಬಕ್ಕೆ ಶೇಖರಣೆ ಮಾಡಿ ಸರ್ 30 ದಿನಗಳ ಕಡೆ ಸರ್ ಹಂಗೆ ಇಡಬೇಕು ಸರ್. ಅದನ್ನ
30 ದಿನ ಆದಮೇಲೆ ಸರ್ ಒಂದು ದ್ರವ ಉತ್ಪತ್ತಿ ಆಗುತ್ತೆ ಸರ್. ದ್ರವ ಯಾವ ಥರ ಅಂದರೆ ಸರ್ ಸೇಮ್ ಜೇನುತುಪ್ಪ ಇದ್ದಂಗೆ ಇರ್ತದೆ. ಆ ದ್ರವನ ಸರ್ ನಾವೇನು ಮಾಡ್ತೀವಿ ಅಂತಂದರೆ ನೀರಿನ ಮುಖಾಂತರ ಭೂಮಿಗೆ ಕೊಡ್ತೀವಿ. 1 ಲೀಟ್ರ್ ನೀರಿಗೆ 2 ml ಆ ದ್ರವ ಮಿಕ್ಸ್ ಮಾಡಿ ವೆಂಚುರಿ ಮುಖಾಂತರ ನೀರು ಕೊಡ್ತೀವಿ. ಜೊತೆಗೆ ಅದನ್ನು 1 ಲೀಟ್ರ್ ನೀರಿಗೆ 1 ml ಹಾಕಿ ಸ್ಪ್ರೇ ಮಾಡ್ತೀವಿ ಸರ್ ಕಬ್ಬಿಗೆ ಸರ್. ನಾವೇನು ಸರ್ ಯೂರಿಯಾದಲ್ಲಿ ಸರ್ 46% ಯೂರಿಯಾ ಇದೆ, ಇದರಲ್ಲಿ 90% ಸರ್ ನೈಸರ್ಗಿಕವಾಗಿ 90% ಯೂರಿಯಾ ಸಿಗ್ತದೆ ಸರ್. ಸೂಪರ್ ಗ್ರೋತ್ ಪ್ರಮೋಟ್ ಬರ್ತದೆ ಸರ್. ನೆಕ್ಸ್ಟ್ ನಮಗೆ NPK ಬೇಕು. NPK ಬೇಕು ಅಂದರೆ ಸರ್ ಏನು ಮಾಡ್ತೀವಿ ಸರ್, ಸಿಗುಂಬಳ 2 kg ಸಿಗುಂಬಳ ಸರ್, 2 kg ಪರಂಗೆಹಣ್ಣು, 2 kg ಬಾಳೆಹಣ್ಣು, 2 kg ಬೆಲ್ಲ ಸರ್, ಸಾವಯವ ಬೆಲ್ಲ. ಇದನ್ನು ಸೇಮ್ ಸರ್ ಎಲ್ಲನೂ ಕಟ್ ಮಾಡಿ ಒಂದು ಡಬ್ಬಕ್ಕೆ ಸುಮಾರು 30 ದಿನಗಳ ಕಾಡ ಸರ್ 15 ಇಡ್ತೀವಿ. ಇಟ್ಬಿಟ್ಟು ಅದು ಸೇಮ್ ಸರ್ ಒಂದು ಗುಲ್ಕನ್ ಥರ ಸರ್ ಬರ್ತದೆ. ಸೇಮ್ ಇದನ್ನ 1 ಲೀಟ್ರ್ ನೀರಿಗೆ 5 ml ಥರ ಸರ್ ನೀರು ಮುಖಾಂತರ ವೆಂಚೂರಿ, ನಮ್ಮದು ವೆಂಚೂರಿ ಇದೆ ಸರ್. ನಾವೇನು ಅದನ್ನೇ ಭೂಮಿ ಹಾಕಲ್ಲ, ನಾವು ನೀರು ಕೊಡ್ತೀವಲ್ವಾ, ವೆಂಚೂರಿಯಲ್ಲಿ 1 ಲೀಟ್ರ್ ನೀರಿಗೆ 5 ml ಥರ ಮಿಕ್ಸ್ ಮಾಡಿ ವೆಂಚೂರಿಯಲ್ಲಿ ಕೊಡ್ತೀವಿ. ಜೊತೆಗೆ ಸರ್ ಗಿಡಕ್ಕೆ ಸ್ಪ್ರೇ ಮಾಡ್ತೀವಿ. 1 ಲೀಟ್ರ್ ನೀರಿಗೆ 1 ml ಹಾಕಿ ಸ್ಪ್ರೇ ಮಾಡ್ತೀವಿ ಸರ್. NPK ನಮ್ಮದು ಸಾರಜನಕ, ರಂಜಕ, ಪೊಟಾಷ್ ಏನು ಈ ಥರ ಇದೆ ಸರ್. ನಾವು ಎಲ್ಲೋ ಹೋಗಿ ಹುಡಿಕೊಂಡು ಕಾಸು ಖರ್ಚು ಮಾಡ್ಕೊಂಡು ಭೂಮಿಗೆ ವಿಷ ಹಾಕೋ ಬದಲು ಸರ್ ನಮ್ಮ ನೈಸರ್ಗಿಕವಾಗಿ ಸರ್ ಕೊರಿಯನ್ ಪದ್ಧತಿಯಲ್ಲಿ ಸಿಗ್ತೇವೆ ಸರ್. ಇದೇ ಥರ ಕೊರಿಯನ್ ಪದ್ಧತಿ? ಹೌದು ಸರ್, ಕೊರಿಯನ್ ಪದ್ಧತಿ ಸರ್ ಇದು. ಹೌದು, ಕೊರಿಯನ್ ಪದ್ಧತಿನ ಸರ್ ಅಳವಡಿಕೆ ತಿಳ್ಕೊಂಡ್ರಪ್ಪ ಇದನ್ನ? ಯೂಟ್ಯೂಬು ಮತ್ತು ನಮ್ಮ ಕಾಡೇಶ್ವರ ಸ್ವಾಮೀಜಿಗಳು ಒಂದು ಮಾರ್ಗದರ್ಶನ ಸರ್, ನಾನು ಅದನ್ನ ರೂಢಿಸ್ಕೊಂಡೆ ಸರ್. ಎಲ್ಲರೂ ತರಬೇತಿಗೆ ಹೋಗಿದ್ರಾ? ಏನಿಲ್ಲ ಸರ್, ತರಬೇತಿ ಏನೂ ಇಲ್ಲ. ಜಸ್ಟ್ ಯೂಟ್ಯೂಬಲ್ಲಿ ನೋಡ್ಕೊಂಡು ಅವ್ರದ್ದೊಂದು ಕಾರ್ಯಾಗಾರ ಸರ್, ನಾಗಮಂಗಲದ ಒಂದು ಕಾರ್ಯಾಗಾರಕ್ಕೆ ಮಾತ್ರ ಹೋಗಿದ್ದೆ ಅಷ್ಟೇ. ಆಯ್ತು, ಈಗ ಏನು ಹಣ್ಣಿಂದೆಲ್ಲ ಸೇರಿಸಿ ಮಾಡೋದು ಅಂತ ಹೇಳಿದ್ರೆ ಇನ್ನೂ ಏನೇನು ಮಾಡ್ತೀರಿ ಹೇಳಿ ಸರ್? ಆಮೇಲೆ ಸರ್ ದ್ರವ ಜೀವಾಮೃತ ಸರ್, ಈಗ ಘನ ಜೀವ ನೀವು ಕೇಳಿದಿರಿ, ಘನ ಜೀವಾಮೃತ ಕೇಳಿದಿರಿ. ಈಗ ದ್ರವ ಹೆಂಗೆ ಜೀವಾಮೃತನೂ ಸರ್ ನಾವು ಬಿಡ್ತೀವಿ ನಾವು. ತಡೀರಿ, ನಮ್ಮ ಶಿವರಾಮಯ್ಯನವ್ರನ್ನ ಕೇಳೋಣ, ಹೇಗೆ ಮಾಡ್ಕೊತೀರಪ್ಪ ಜೀವಾಮೃತನ? ಜೀವಾಮೃತ 2 kg ಬೆಲ್ಲ, 1 kg ಹುಳ್ಳಿ ಕಾಳು ನೆಸಿಟ್ಟು, ತಗಣಿ ಕಾಳು ನೆಸಿಟ್ಟು, 20 kg ತೊಪ್ಪೆ ಸಗಣಿ, ಆಮೇಲೆ ನೀರು, 9 ದಿವಸ ಕೊಳಿ ಹಾಕಿ ಅದ ಬುಡ್ಕಾರು ಹುಯ್ಬೋದು, ಸ್ಪ್ರೇನಾರು ಮಾಡ್ಬೋದು, ಹರಿ ನೀರೆಲ್ಲಾರು ಬಿಡ್ಬೋದು ಸರ್. ಓಹೋ, ಅದನ್ನೊಂದು ಬಿಡ್ತೀರಿ ಜೀವಾಮೃತ. ಆಮೇಲೆ ಎರೆಹುಳಿನ ಜಲನ ಮಾಡೀನಿ ಸರ್. ಎರೆಹುಳಿನ ಜಲ ಏನಂಗಂದ್ರೆ? ಎರೆಹುಳ ಡ್ರಮ್ ಒಳಕ್ಕೆ ಎಲ್ಲ ಕೊಳಿ ಹಾಕಿ ವೆಸ್ಟ್ ಗಸ ಎಲ್ಲ ಕೊಳಿ ಹಾಕಿ 45 ದಿನ ಆದಮೇಲೆ ಎರೆಹುಳ ಬುಟ್ಟಿ ತೊಳಕ್ಕೆ ಎರೆ ಜಲ ಅಂದರೆ ಅದು ಹುಚ್ಚ ಉದ್ದು ಮಣ್ಣು ಅದೆಲ್ಲ ತಿಂದು ಗೊಬ್ಬರ ಆಗಿರ್ತದೆ. ಆ ರಸ ಒಂದು ಬೋಸಿಗೆ ಇಟ್ಕೊಂಡು ಬೇರೆ 10 ಲೀಟ್ರ್ ನೀರಿಗೆ 1 ಲೀಟ್ರು ಎರೆ ಜಲ ಹಾಕೊಂಡು ಸ್ಪ್ರೇ ಮಾಡ್ತೀವಿ. ಹರಿ ನೀರಲ್ಲಿ ಬಿಡ್ತೀವಿ ಸರ್. ತಡೀರಿ, ನಮ್ಮ ಪ್ರಭುಲಿಂಗ ಅವ್ರು ಹೇಳ್ತಾರೆ. ಇನ್ನು ಏನೇನು ಮಾಡ್ತೀರಿ? ಆಮೇಲೆ ಸರ್ ನಮಗೆ ಪೊಟಾಸಂಶ ಬೇಕು ಸರ್ ನೈಸರ್ಗಿಕವಾಗಿ. ನಾವು ಈಗ ಒಂದು ಮೂಟೆಗೆ 1500 ರೂಪಾಯಿ, 1700 ರೂಪಾಯಿ, 2000 ರೂಪಾಯಿ ಕೊಟ್ಬಿಟ್ಟು ಸರ್ 46% ಪೊಟಾಸಂಶ ತಗೋತೀವಿ ನೈಸರ್ಗಿಕ. ಸರ್ ಬಾಳೆ ಇದೆ ಸರ್, ಬಾಳೆ ಗಿಡದಲ್ಲಿ ಸರ್ 90% ಪೊಟಾಶ್ ಇದೆ. ಅದನ್ನು ಯಾವ ಥರ ಮಾಡ್ಕೊತೀವಿ ಅಂದರೆ ಸರ್, ಬಾಳೆ ಮಾತೆ ಬರ್ತದಲ್ಲ ಸರ್, ಬಾಳೆ ಹೂವು ಆ ಮಾತೆನ ಸಣ್ಣದಾಗಿ ಸರ್ ಕಟ್ ಮಾಡ್ಕೊಬಿಟ್ಟು 200 ಲೀಟ್ರು ಬ್ಯಾರಲ್ ನೀರಿಗೆ ತುಂಬಿಬಿಟ್ಟು ಸರ್ ಅದಕ್ಕೆ 2 kg ಬೆಲ್ಲ ಹಾಕಿ, ಸಾವಯವ ಬೆಲ್ಲ, ಇದು 2 kg ಬಾಳೆ ಹೂವನ್ನು ಹಾಕ್ಬಿಟ್ಟು ಸರ್ ಸುಮಾರು 15 ದಿನಗಳ ಕಾಲ ಪರ್ಮೆಂಟೇಷನ್ ಮಾಡ್ತೀವಿ. ಅದನ್ನ ಪರ್ಮೆಂಟೇಷನ್ ಮಾಡಿ ಸರ್ ಮ್ಯಾಗಲಿರ್ತಕ್ಕಂಥ ಗಸಿಯೆಲ್ಲ ಎತ್ತಿ ಒಳಗಡೆ ಹಾಕ್ಬಿಟ್ಟು ವೆಂಚೂರಿ ಮುಖಾಂತರ ಬಿಡ್ತೀವಿ. 90% ಪೊಟಾಷ್ ಅಂಶ ಸಿಗ್ತದೆ ನಮಗೆ. ತೆಂಗು ಆಗ್ಬೋದು, ಅಡಿಕೆಗೆ, ಅರಳು ಉದುರದೇನೆ ಇರಕ್ಕೆ ಪೊಟಾಷ್ ಅಂಶ ಬೇಕು. ಅದನ್ನು ಸಹ ಪೊಟಾಷ್ ಅಂಶ ನಾವು ಸರ್ ಇದರಲ್ಲಿ ಬಿಡ್ತೀವಿ, ನೇರವಾಗಿ ಬಿಡ್ತೀವಿ. ಆಮೇಲೆ ಸರ್ ನಾವು ಡ್ರಮ್ಮಲ್ಲೇ ಎರೆಜಲವನ್ನು ಒಂದು 200 ಲೀಟ್ರ್ ಬ್ಯಾರಲ್ ಒಂದು ಡ್ರಮ್ಮಲ್ಲೇ ಮಾಡ್ಕೊಂಡಿದ್ದೀವಿ. ಎರೆಜಲ ಹೇಗೆ ಮಾಡ್ತೀರಿ ಹೇಳಿ? ಸರ್ ಒಂದು 200 ಲೀಟ್ರದ್ದು ಬ್ಯಾರಲ್ಲು ಸರ್, ಕೆಳಗಡೆ ಸರ್ ಸುಮಾರು 1 ಅಡಿಯ ಬ್ಯಾರಲ್ಗೆ ದಪ್ಪು ಜಲ್ಲಿ, ಕೆಳಗಡೆ ಒಂದು ಪೈಪ್ ಹಾಕಿ ಮಿಸ್ ಹಾಕಿರ್ತೀವಿ ದಪ್ಪು ಜಲ್ಲಿ. ಅದ್ರ ಮೇಲೆ ಸರ್ ಕಾಯಿ ಸಿಪ್ಪೆ, ಕಾಯಿ ಕಂಠ, ಗ್ಲಿಜೀರಿಯಾ ಸೊಪ್ಪು ಎಲ್ಲನೂ ಹಾಕಿ ಸರ್ ಮೇಲ್ಗಡೆ ಇನ್ನೊಂದು 3 ಅಡಿ ಹಿರಿಯ ಏನು ಹಂಗೆ ಸರ್ ನಮ್ಮ ಸಗಣಿ ಬರ್ತದಲ್ಲ ಸರ್, ಸಗಣಿನ ಹಾಕ್ಬಿಟ್ಟು ಸರ್ ಎರೆಹುಳು ಬಿಡ್ತೀವಿ ಸರ್. ಎರೆಹುಳು ಬಿಟ್ಟು ಸರ್ ಸುಮಾರು ಒಂದು 15 ದಿವಸ ಆದಮೇಲೆ ನಮ್ಗೆ ಎರೆ ಜಲ ಶುರು ಆಗ್ತದೆ ಸರ್. ಮೇಲ್ಗಡೆ ಸರ್ 1 ಲೀಟ್ರ್ ನೀರು ಹಾಕೋದು ಡ್ರಮ್ಗೆ, ಕೆಳಗಡೆ 1 ಲೀಟ್ರ್ ಎರೆ ಜಲ ನಮಗೆ ಸಿಗ್ತದೆ. ಕೆಳಗಡೆ ಏನು ಪೈಪ್ ಹಾಕಿ, ಒಂದು ಪೈಪ್ ಹಾಕಿ ಸರ್ ಮಿಸ್ ಹಾಕಿ ಪೈಪ್ ಹಾಕಿ ಆ ಪೈಪ್ ಮುಖಾಂತರ ಕನೆಕ್ಟ್ ಮಾಡ್ಕೊತೀವಿ ಸರ್. ಅದನ್ನು ಸರ್ ಸೇಮ್ 1 ಲೀಟ್ರು ನೀರಿಗೆ 1 ml ಮಾಡ್ಕೊಂಡು ವೆಂಚೂರಿ ಮುಖಾಂತರ ಭೂಮಿಗೂ ಕೊಡ್ತೀವಿ. ಸ್ಪ್ರೇ ಮಾಡ್ಬೋದು ಸರ್ ಗಿಡಕ್ಕೆ. ಎರೆ ಜಲದಲ್ಲಿ ಸರ್ ಒಂದು ಸಸ್ಯಕ್ಕೆ ಏನು ಬೇಕು ಅದು ಲಘು ಪೋಷಕಾಂಶಗಳು ಸರ್ ಅದ್ಭುತವಾಗಿ ಸಿಗ್ತದೆ. ಗ್ರೀನೆಸ್ಸು ಎಲ್ಲ ಚೆನ್ನಾಗಿರ್ತದೆ ಸರ್. ನೀವು ಹಂಗೆ ಮಾಡಿರಾ? ನಾವು ಹಂಗೆ ಮಾಡ್ತೇವೆ ಸರ್. ಡ್ರಮ್ ಮಾಡಿಕೊಂಡು ಡ್ರಮ್ಗೆ ಒಂದು 25,000 ಕೊಟ್ಟಿನಿ ಸರ್ ನಾನು. ಡ್ರಮ್ಗೆ ಜಮೀನು ತಾವೆಲ್ಲ ಮಾಡ್ಕೊಂಡಿವಿ ನಾನು. ಹೌದಾ? ಎಷ್ಟು ಡ್ರಮ್ ಮಾಡಿಕೊಂಡಿದ್ದೀರಿ? 500 ಲೀಟ್ರ್ 2, ಒಂದು 300 ಲೀಟ್ರದ್ದು 1, 200 ಲೀಟ್ರ್ 8. ಓಹೋ, ಅಂದರೆ ಜಮೀನ್ ಹತ್ರನೇ ತಗೊಂಡೋಗಿ ಇಟ್ಕೊಂಡ್ಬಿಟ್ಟಿದ್ದೀರಿ? ಮಡಿಕೊಂಡಿವಿ. ಯಾರು ಒತ್ಕೊ ಹೋಗೋದಿಲ್ವೇ ಅದನ್ನ? ಅಲ್ಲಾರು ಒತ್ಕೊ ಹೋಗೋದಾ ಸರ್? ಹೌದಾ?
ಕಳ್ಳರ ಭಯ ಏನಿಲ್ಲ. ನಮಗೆ ಇದು ಪಿಸೆಮಿನ್ ಆ್ಯಸಿಡ್ ಹಾಕಿದ್ರೆ ಏನಕ್ಕೂ ಯೂಸ್ ಆಗೋದಿಲ್ಲ. ಅದು ಅಂದರೆ ಸ್ಮೆಲ್ಲು ಅದು ಹಸಿಯ. ಹಾಂ ಹಾಂ, ಅಂದರೆ ಆ ಸ್ಮೆಲ್ಗೆ ಯಾರು ಕಳ್ಳರು ಬರೋದಿಲ್ಲ ಅಂತ ಬರಲ್ಲ. ನವಿಲೇ ಬರೋದಿಲ್ಲ ಒಳಕ್ಕೆ ಸಹ. ಹೌದಾ? ಭಾಳ ಜನ ನವಿಲಿನ ಕಾಟ ಜಾಸ್ತಿ ಅಂತಾರೆ ನೋಡಿ. ನಿಮ್ಗೆ ಕೇಳಿದ್ರೆ ಒಳ್ಳೆ ಪರಿಹಾರ. ಪಾತಿ ಯಾವುದು ಬರೋದಿಲ್ಲ ಸರ್ ಬೆಳೆ ಒಳಕ್ಕೆ. ಹೌದಾ? ಹಾಂ, ಹೌದೇನ್ರಿ? ಹೌದು ಸರ್, ಹೌದು. ಮೀನಿನ ಸ್ಮೆಲ್ ಇರ್ತದಲ್ಲ ಸರ್, ಅದು ಸಹ ಮೀನು ಸಹ ಒಳ್ಳೆ ಅದ್ಭುತವಾದಂಥ ಸಸ್ಯಗಳಿಗೆ ಆಹಾರ ಸರ್. ಅದು ಗ್ರೋತ್ ಪ್ರಮೋಟ್ರು ಸಖತ್ತಾಗಿ ಕೆಲಸ ಮಾಡ್ತದೆ. ಆಮೇಲೆ ಸರ್ ನಮ್ದು ಇನ್ನೊಂದೇನು ಅಂದರೆ ಹುಳಿ ಮಜ್ಜಿಗೆ ಡ್ರಿಪ್ ಇರ್ತಕ್ಕಂಥ ರೈತರಿಗೊಂದು ವರದಾನ ಆಯ್ತು ಸರ್. ಇದು ಇನ್ಲೈನ್ ಡ್ರಿಪ್ ಇರ್ತದಲ್ಲ ಸರ್, ಅದು ಕಟ್ಕೊಬಿಡ್ತದೆ ಅವಾಗವಾಗ. ಆ್ಯಸಿಡು ವಾಶ್ ಮಾಡ್ಕೋಬೇಕು. ನಾವು ನೈಸರ್ಗಿಕವಾಗಿ ನಮ್ಮ ಅನುಭವದಲ್ಲಿ ನಾವು ಯಾವ ಥರ ಮಾಡ್ಕೋತೀವಿ ಅಂತಂದರೆ ಸರ್, ಮಜ್ಜಿಗೆ 2 ಲೀಟ್ರ್ ಮೊಸರನ್ನ ಸಹ 200 ಲೀಟ್ರ್ ಡ್ರಮ್ಗೆ ಹಾಕ್ಬಿಟ್ಟು ಸುಮಾರು 20 ದಿನಗಳ ಕಾಲ ಸರ್ ಅದು ಮುಳಿ ಬರೋ ಥರ ಬಿಟ್ಬಿಡೋದು. ಅದನ್ನೇ ಮಾಡಿ ಸರ್ ವೆಂಚೂರಲ್ಲಿ ಡ್ರಿಪ್ಗೆ ಬಿಡೋದು ಸರ್. ಅದು ಕಟ್ಕೊಂಡಿರ್ತಕ್ಕಂಥ ಈ ಸಿಲ್ಟೆಲ್ಲ ಸರ್ ಕಟ್ ಆಯ್ತದೆ. ಹೌದಾ? ಹಾಂ, ಆರ್ಗಾನಿಕ್. ಇದೊಂದು ವರದಾನ ಅದೇ ನಮ್ಮ ರೈತರು ಇದೊಂದು ಎಕ್ಸ್ಪೈರಿ ಮಾಡ್ಬೋದು. ನನ್ನ ಅನುಭವದಲ್ಲಿ ನಾನು ಅದೇ ಥರ ಮಾಡ್ಕೋದು ಸರ್ ನನ್ನ ಡ್ರಿಪ್ಗಳಿಗೆ. ನೋಡಿದ್ರೆ ಆಸಿಡ್ ವಾಶ್ ಅದು ಸರ್ ನೈಸರ್ಗಿಕ ಮಜ್ಜಿಗೆ ಸರ್. ನಮಗೆ ಬೆಳೆಗಳಿಗೂ ಇದಾಯ್ತು ಸರ್, ಆರ್ಗಾನಿಕ್ ಬೆಳೆಗಳಿಗೂ ತೊಂದರೆ ಇಲ್ಲ. ನಿಜ. ಮತ್ತು ನೈಸರ್ಗಿಕವಾಗಿ ಆಯಿತು ಸರ್. ಅದುವೇ ಅದೊಂದು ಇದು ಮಾಡ್ಕೊಂಡಿದ್ದೀವಿ. ಮತ್ತು ಈ ರೇಷ್ಮೆ ತೋಟಕ್ಕೆ ಸುರುಳಿ ಕೀಟ ಅಂತ ಬರ್ತದೆ ಸರ್. ಸುರುಳಿ ಕೀಟ ಅಂದ್ಬಿಟ್ಟು ಈಗ ಏನು ಮಾಡ್ತಾರೆ, ನಮ್ಮೂರ ನುವಾನ್ ಆಗ್ಬೋದು, ಡೆಕಲ್ ಆಗ್ಬೋದು, ಎಲ್ಲನೂ ಕೂಡ ಸ್ಪ್ರೇ ಮಾಡ್ತಾರೆ. ಈಗ ನಮ್ಮದು ನೈಸರ್ಗಿಕವಾಗಿ ನಾವು ಯಾವ ಥರ ಮಾಡ್ಕೊತೀವಿ ಅಂದರೆ ಸರ್, 2 ಲೀಟ್ರ್ ಹುಳಿ ಮಜ್ಜಿಗೆ ತಗೊಳ್ತೀವಿ, ಅದಕ್ಕೆ ಅರಿಶಿನ ಮತ್ತು ಇಂಗು, ಇದನ್ನು ಮೂರನ್ನು ಸರ್ ಒಂದು 10 ದಿನ ಫರ್ಮೆಂಟೇಷನ್ ಮಾಡಿ ಎಲೆಗಳಿಗೆ ಸಹ ಸಿಂಪಡಣೆ ಮಾಡೋದು. ಹೌದು ಸರ್, ವಾರಕ್ಕೊಂದು ಸಿಂಪಡಣೆ ಮಾಡಿದ್ರೆ ಹುಳ ಬರಲ್ಲ. ಹೌದಾ? ಹಾಂ, ವಿತ್ ಜೊತೆಗೆ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತದೆ. ರೇಷ್ಮೆನೂ ಮಾಡ್ತೀರಾ ಶಿವರಾಮಯ್ಯನವ್ರೆ? ನಾವು ಈಗ ಮಾಡ್ತಾ ಇಲ್ಲ ಸರ್. ಈಗ ಮಾಡ್ತಿಲ್ಲ. 7 ಎಕರೆ ಇತ್ತು, ನಾವು ಕಿತ್ತಾಕ್ಬಿಟ್ಟು ನಾವು ಪೇಷಂಟ್ ಆಗ್ಬಿಟ್ಟು ಕಿತ್ತಾಕ್ಬಿಟ್ಟು. ಯಾಕೆ, ಏನು ಹುಷಾರಿರಲಿಲ್ಲ? ಕ್ಯಾನ್ಸರ್ ಆಗ್ಬಿಟ್ಟಿತ್ತು. ಹೌದಾ? ಓಹೋ, ಈಗ ಹುಷಾರಾಗಿದ್ದೀರಿ? ಹುಷಾರಾಗಿದೆ. ಶಿವರಾಮಯ್ಯನವ್ರೆ, ಈಗ ಕಬ್ಬು ಬೆಳೆಯೋದು ಕಷ್ಟ ಅಂತ ಹೇಳ್ತಾರೆ. ನೀವು ಭಾಳ ಸುಲಭವಾಗಿ ಕಬ್ಬು ಬೆಳೆದು ಬಿಟ್ಬಿಟ್ಟಿದ್ರಲ್ಲ, ಅದು ಹೆಂಗೆ? ಆರಾಮಾಗಿ ಬೆಳಿಬೋದು. ಹಾಂ, ಬೆಳಿಬೋದು. ಅದೇ ವ್ಯವಸಾಯದ ಕೆಲಸ ಏನು ಮಾಡ್ತೀರಿ? ಸಿಂಪರಣೆ ಮಾಡೋದೆಲ್ಲ ಬಿಟ್ಬಿಡಿ. ಈಗ ಎಷ್ಟು ಸರಿ ಉಳುಮೆ ಮಾಡ್ತೀರಿ? ಕಳೆ ಹತೋಟಿ ಹೇಗೆ ಮಾಡ್ಕೊತೀರಿ? ಹೇಗೆ? ತನ್ಗಬ್ಬಲ್ಲಿ ಸಹ ಟ್ರಾಕ್ಟರ್ ಹೊಡಿಸಿ ಎಲ್ಲನೂ ಮಾಡಿ ಕಬ್ಬು ನೆಡ್ತೆ. ಆಲ್ರೆಡಿ ಪಟ ಎಲ್ಲ ಕೂಪರ್ ಹೊಡಿಸಿ ಪಟ ಹೊಡಿಸಿ ಪಟ ಗೋರಾಕ್ಸಿ ಬುಡಕ್ಕೆ ಬಿಟ್ಟಿವಿ. ಈಗ ಈ ಕೂಳೆ ಕಬ್ಬಲ್ಲಿ ಏನೂ ಇಲ್ಲ. ಅಲ್ಲಪ್ಪ, ಈಗ ಮೊದಲನೇ ಕಬ್ಬಿಗೆನೆ ಉಳುಮೆ ಎಷ್ಟು ಸರಿ ಮಾಡ್ತೀರಿ? ಮೊದಲನೇ ಸರಿ ನೀವು ಕಬ್ಬು ನಾಟಿ ಮಾಡಿದ್ಮೇಲೆ ಹನಿ ನೀರಾವರಿ ಪದ್ಧತಿ ಅಲ್ವಾ ನೀರು ನೀವು ಬಿಡೋದು? ಆಮೇಲೆ ಏನು ಉಳುಮೆ ಮಾಡೋಕ್ಕೂ ಉಳುಮೆ ಮಾಡೋದಿಲ್ಲ ಸರ್. ಕಬ್ಬು ಒಳಗಡೆ ಏನಾದರೂ ಬೇರೆ ಬೆಳೆ ಬೆಳ್ಕೊಂತೀರಾ? ಬೇರೆ ಬೆಳೆ ಬೆಳೆಯೋದಿಲ್ಲ ಸರ್, ಕಬ್ಬು ಮಾತ್ರ. ಕಬ್ಬು ಮಾತ್ರ. ಅದರೊಳಗಡೆ ಏನೋ ಮೆಣಸಿನ್ಕಾಯಿ ಬೆಳೀತಾರೆ, ಅಲಸಂದೆ ಬೆಳೀತಾರೆ. ಯಾವನು ಬೆಳೆದಿಲ್ಲ ಸರ್. ನೀವು ಯಾವ್ದು ಬೆಳೆದಿಲ್ಲ? ಯಾವುದು ಬೆಳೆದಿಲ್ಲ. ಭೂಮಿ ತಾಕತ್ ಕಮ್ಮಿ ಆಗೋಯ್ತದೆ ಅದರಲ್ಲಿ. ಮೆಣಸಿನ್ಕಾಯಿ ಅವೆಲ್ಲ ಸಣ್ಣ ಪದಾರ್ಥ ಮಾಡ್ತಾರೆ. ಈಗ ಕಬ್ಬಿಗೆ 3 ತಿಂಗಳಿಗೆ ಒಂದ್ಸರಿ ಏರ್ ಹಾಕ್ಬೇಕಲ್ಲ ಮಣ್ಣು, ಅದನ್ನ ಹೇಗೆ ಮಾಡ್ತೀರಿ? ಮಾಮೂಲಿ ಆಲ್ರೆಡಿ ಪಟ ಆದರೆ ಕೂಪರ್ ಹೊಡಿಸ್ಬಿಟ್ಟು ಬುಡಕ್ಕೆಲ್ಲ ಮಣ್ಣು ಗೋರು ಹಾಕ್ಬಿಟ್ಟು ಈ ಸಾವಯವ ಮಾಡ್ತಾ ಇರೋದು. ಕಳೆ ಬಂದರೆ ಸಾವಯವ ಕಳೆ ಔಷಧಿನ ನಾವೇ ಮಾಡ್ಕೊಂಡಿವಿ. ಸಾವಯವ ಕಳೆ ಔಷಧಿನ? ಕಳೆನಾಶಕ. ಹೆಂಗೆ? 20 ಲೀಟ್ರ್ ಗಂಧ, 2 kg ಕಲ್ಲುಪ್ಪು, 2 kg ಸುಣ್ಣ, ಎಕ್ಕದ ಗಿಡ, ಒಂದು 25 ದಿನ 30 ದಿನ ಕೊಳ್ತಿ. ಇನ್ನೊಂದು ಸರಿ ಹೇಳ್ಬಿಡಿಯಪ್ಪ, ಮರ್ತೋಯ್ತದೆ ಹೇಳಿ ಇನ್ನೊಂದು ಸರಿ. 20 ಲೀಟ್ರ್ ಗಂಜಲ, 20 ಲೀಟ್ರ್ ಗಂಜಲ, 2 kg ಸುಣ್ಣ, 2 kg ಸುಣ್ಣ, 2 kg ಕಲ್ಲುಪ್ಪು, 20 ದಿನ ಕೊಳಿ ಹಾಕ್ಬೇಕು. ಎಕ್ಕದ ಗಿಡ ಹಾಕಿ ಎಕ್ಕದ ಸೊಪ್ಪು ಹಾಕ್ಬೇಕು. ಎಕ್ಕ ಸೊಪ್ಪು, ಬಿಳಿ ಎಕ್ಕ ಸೊಪ್ಪು 20 ದಿನ ಕೊಳಿ ಹಾಕಿ ಅದ ತಗೊಂಡಾಗ ಸ್ಪ್ರೇ ಮಾಡ್ಬೋದು. ಮಾಡಿದ್ರೆ ಕಳೆನ ಸತ್ತೋಯ್ತವೆ, ಹುಳ ಎರ್ಬಳ ಸಾಯ್ದಿಲ್ಲ ಗದ್ದೆ ಒಳಗಿರು. ಹೌದೇ? ಅದೇ ಅದು ಏನಾರ ಬೆಳೆಗೆ ಸೋಕಿದ್ರೆ ಬೆಳೆನೇ ಡಮರು. ಅಯ್ಯೋ, ಬೆಳೆನೇ ಸತ್ತೋಯ್ತದೆ. ಬೆಳೆ ಸೋಕ್ತಂಗೆ ಮಾಡ್ಬೇಕು. ಅದ ಇದು ಭಾರಿ ಒಳ್ಳೆ ಕಳೆನಾಶಕ ಕಂಡು ಹಿಡ್ಕೊಬಿಟ್ಟಿದ್ರಲ್ಲ ನೀವು. ನಾವು ಅದನ್ನೇ ಮಾಡ್ತಾ ಇರೋದು ಸರ್. ಕಬ್ಬಿಗೆ ಏನಾದ್ರು ತಾಕ್ಬಿಟ್ರೆ ಕಬ್ಬು ಹೊಂಟೋಯ್ತದೆ ಸರ್. ಓಹೋ, ಪರವಾಗಿಲ್ಲ. ಆದರೆ ಎರ್ಬುಳಿಗೆ ಏನೂ ಆಗೋದಿಲ್ಲ ಸರ್. ನೋಡಿದ್ರಾ? ಹಾಂ, ಇನ್ನೇನಾದ್ರು ಸೇರಿಸ್ತೀರಾ ಕಳೆನಾಶಕಕ್ಕೆ? ಕಳೆನಾಶಕಕ್ಕೆ ಸರ್ ಅವರು ಹೇಳಿದ್ದು ಇದೆ ಸರ್. ಕಬ್ಬು ಸೊಪ್ಪೇನು ಆ ಕಡೆ ಈ ಕಡೆ ಸ್ವಲ್ಪ ಆರಿದ್ರೆ ಅದೇನು ಸಮಸ್ಯೆ ಆಗಲ್ಲ. ನಾವು ನಮ್ಮ ಕಾನ್ಸಂಟ್ರೇಷನ್ ಏನಿರ್ತದೆ ಅಂದರೆ ಭೂಮಿಗೆ ಮಾತ್ರ ಸ್ಪ್ರೇ ಮಾಡ್ತಾ ಇರ್ತೀವಿ ನಾವು. ಕಳೆ ಗಿಡಕಿ ಅಲ್ವಾ, ಕಬ್ಬು ಗರಿಗೂ ಸ್ವಲ್ಪ ಇದಾಯ್ತದೆ,
ಬಟ್ ಈ ಎರೆಹುಳಿಗೆ ಏನು ತೊಂದರೆ ಆಗಲ್ಲ ಸರ್. ಚೆನ್ನಾಗಿ ಬರ್ತದೆ ಕಳೆ ನಾಶಕ. ಅದೊಂದು ಹೇಳಿದೆ, ಅದೊಂದು ಮಾಡವ್ರೆ. ಅದು ಈಗ ಅದು ಸ್ವಲ್ಪ ಈಗ ನಮ್ಮದು ಇನ್ನೊಂದು ಏನು ಪ್ರಯೋಗ ಮಾಡಬೇಕು ಅಂದರೆ ಅದು ಕಬ್ಬಿಗೆ ಗರಿಗೆ ಬಿದ್ದರೂ ಗರಿಗೆ ಆಗ್ಬಾರ್ದು, ಕಳೆನೇ ಹೋಗ್ಬೇಕು ಅನ್ನೋತಾರೆ. ಇನ್ನೊಂದು ಏನಾರು ಸ್ವಲ್ಪ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿದೊಂದು ವಿಚಾರ ಬಂದೈತೆ, ಪ್ರಯೋಗ ಮಾಡ್ತಾರೆ. ಅದೊಂದು ಪ್ರಯೋಗ ಮಾಡೋಣ ಅಂತಿದ್ವಿ ಸರ್. ಬರೀ ಕಳೆ ಮಾತ್ರ ಹೋಗ್ಬೇಕು. ಈಗ 6 ಅಡಿ ಜಾಗ ಇರುತ್ತಲ್ಲ ಖಾಲಿ, ಹೌದು ಸರ್, ಅಲ್ಲಿ ತುಂಬಾ ಗಿಡ ಬೆಳೀತವೆ. ಅದಕ್ಕೆ ಇದನ್ನ ಎಷ್ಟು ಸರಿ ಸಿಂಪರಣೆ ಮಾಡ್ತೀರಿ ಸರ್? ಅದನ್ನ ನಾವು ಒಂದೇ ಸಲ ಸ್ಪ್ರೇ ಮಾಡೋದು ಸರ್. ಅದು ಇದರಲ್ಲಿ ನಾವು ನಾಟಿ ಮಾಡ್ತೀವಲ್ಲ, ನಾಟಿ ಮಾಡಿದಾಗ ಒಂದ್ಸಲ ಸ್ಪ್ರೇ ಮಾಡಿಬಿಟ್ರೆ ಸರಿ ಅದು ಹೋಗುತ್ತೆ, ಮತ್ತೆ ಸರ್ ಬರ್ತದೆ. ಬಟ್ ಏನಂತ ನಾವೇ ಮಾಡ್ತೀವಿ, ಕಳೆನ ಸರ್ ಲೇಬರ್ ಹತ್ರ ಕೀಳ್ಸಿ, ಬುಡದ ಹತ್ರ ಕೀಳ್ಸಿ, ಖಾಲಿ ಸ್ಪೇಸ್ಗೆ ನಾವು ಇದಾಗ್ತೀವಿ ಸರ್. ಏನೋ ತಿಪ್ಪೆ ಥರ ಮಾಡ್ತೀವಿ, ನಾವು ಮುಚ್ಚಿಗೆ ಥರ ಮಾಡ್ತೀವಿ ಸರ್. ನಮ್ಗೆ ಅದೇ ಗೊಬ್ಬರ, ನಮಗೆ ಕಳೆ ವರದಾನ. ನಾವು ಕಳೆನಲ್ಲ ಸರ್, ಅದ ವರದಾನ. ಓಕೆ, ಒಳ್ಳೇದು. ಈಗ ಮಧ್ಯದಲ್ಲಿ ಬೇರೆ ಇನ್ನೇನು ಬೆಳೆ ಬೆಳೆಯೋಣ ಸರ್? ನಾವು ಕಬ್ಬನ್ನು ಬಿತ್ತನೆ ತಂದು ನೆಟ್ಟಿದ್ರೆ ಅಂತರ ಬೆಳೆ ಬೆಳಿಬೋದು. ಈಗ ನಮಗೆ 1 ತಿಂಗಳು ನರ್ಸರಿ ಕೊಡ್ತಾರಲ್ವಾ, ನಾವು ತಂದು ನಾಟಿ ಮಾಡಿದ 1 ತಿಂಗಳಿಗೆ ಸರ್ ಮುರಿ ಕಟ್ಟಬೇಕು. ನಾವು 30 ದಿನದೊಳಗೆ ಯಾವುದೇ ರೀತಿಯಾದಂಥ ಬೆಳೆ ಬೆಳೀಕಾಗಲ್ಲ. ಆಯಿತು. ಮುರಿ ಕಟ್ಟುವಾಗ ಏನು ಗೊಬ್ಬರ ಹಾಕ್ತೀರಿ ಕಬ್ಬಿಗೆ ಸರ್? ಈಗ ನಾವು ಸಾವಯವದಲ್ಲಿ ಮಾಡ್ಲಾಗಿ ಸರ್, ಕೊಟ್ಟಿಗೆ ಗೊಬ್ಬರ ಇದೆಯಲ್ಲ, ಕೊಟ್ಟಿಗೆ ಗೊಬ್ಬರನ ಬುಡಕೆ ಕೊಟ್ಟು ಸರ್, ಗುದ್ಲಿಲಿ ಆ ಕಡೆ ಈ ಕಡೆ ಮಣ್ಣನ್ನು ಮಲ್ಚಿಂಗ್ ಮಾಡಿ ಡ್ರಿಪ್ ಮುಖಾಂತರ ಸರ್, ನಮ್ಮ ಮಾಮೂಲಿ ಏನಿದೆ ನಮ್ಮದು ಸಾವಯವ ಎಪಿಸಮೆನೋ ಆಸಿಡ್ ಆಗ್ಬೋದು, ಲ್ಯಾಕ್ಟಿಕ್ ಆಸಿಡ್ ಆಗ್ಬೋದು, ಅದನ್ನು ಸರ್ ನಾವು ಇದರಲ್ಲಿ ಸರ್ ವೆಂಚೂರಲ್ಲಿ ಬಿಡ್ತಾ ಇರ್ತೀವಿ. ನಾವು ಸರ್ ಕಲ್ಲು, ಗಾಜು, ಪ್ಲಾಸ್ಟಿಕ್ಕು ಇವು 3 ಬುಟ್ಟಿ ಭೂಮಿಗೆ ಸಿಕ್ಕುದೆಲ್ಲ ಸೇರ್ತೀವಿ ಸರ್. ನಾವು ಅಂಬಾಗೆ ಸರ್ ನಮಗೆ ಗಂಧಕ ಬೇಕು, ಪಾರಿವಾಳ ಸಾಕ್ತೀವಲ್ಲ ಸರ್, ಪಾರಿವಾಳದ ಇಕ್ಕೆ 2 kg ಬೆಲ್ಲ, 200 ಲೀಟ್ರ್ ಡ್ರಮ್ಗೆ ಸರ್ 20 ದಿನಗಳ ಕಾಲ ಪರ್ಮಿಟೇಷನ್ ಮಾಡಿಬಿಟ್ಟು ಅದು ವೆಂಚೂರಿ ಬಿಟ್ರೆ ಸರ್, ನಮಗೇನು ಗಂಧಕ ನಮ್ಮ ಭೂಮಿಗೆ ಏನು ಬೇಕೋ ಅದ್ಭುತವಾದ ಗಂಧಕ ಅಲ್ಲೇ ಸಿಗ್ತದೆ ಸರ್. ನಾವು ಪಾರಿವಾಳ ಸಾಕಿದ್ರೆ ಅದಕ್ಕೋಸ್ಕರ ಇಲ್ಲ ಸರ್, ಸ್ನೇಹಿತರದು ಹತ್ರ ಹೋಗ್ಬಿಟ್ಟು ತಗೋಬೋತೀವಿ ಸರ್. ಯಾರಪ್ಪ ಅಂತ ಸ್ನೇಹಿತರು? ಊರಲ್ಲಿ ಸಾಕಿದ್ದಾರೆ ಪಾರಿವಾಳನ. ಪಾರಿವಾಳ ಸಾಕಿರೋರು ಇದಾರೆ? ಹೌದು ಸರ್, ಇದ್ದಾರೆ ಸರ್. ನಮ್ಮ ಕಡೆ ಶೋಕಿಗೂ ಸಾಕ್ತಾರೆ ಪಾರಿವಾಳನ. ಸರಿ, ಅದ ಅಲ್ಲಿಂದ ಹೋಗಿ ಹಿಕ್ಕೆ ಸಂಗ್ರಹ ಹಿಕ್ಕೆ ಸಂಗ್ರಹ ಮಾಡ್ಕೊಂಬಂದು ಸರ್ ಹಾಕ್ತೀವಿ. ಅದ್ಭುತವಾದ ಗಂಧಕ ಸರ್. ನಾವು ಏನು ಅಮೋನ ಸಲ್ಪೆಟ್ಟು ನಾವು ಕೊಟ್ಟು 500 ರೂಪಾಯಿ ಏನು ತಂದು ಕೊಡ್ತೀವಿ, ಜಸ್ಟ್ 2 kg ಬೆಲ್ಲದಲ್ಲಿ ಸಿಗ್ತದೆ ಸರ್ ನಮಗೆ. ಹಾಗಾದರೆ ಖರ್ಚು ಭಾಳ ಕಡಿಮೆ ಆಗುತ್ತೆ ನಿಮಗೆ ಕಬ್ಬಿನ ಬೇಸಾಯ ಮಾಡೋಕ್ಕೆ? ಕಮ್ಮಿ ಆಯ್ತದೆ ಸರ್. ಎಷ್ಟಾಯ್ತದೆ ಖರ್ಚು? 1 ಎಕರೆ 20,000 ಆಗ್ಬೋದು ಸರ್. ಈಗ 20,000 ಉಪ್ಪು ಹಾಕ್ಬಾದ್ರೆ 80,000 90,000 ಗಂಟೆ ಆಯ್ತದೆ ಅಲ್ವಾ? ಈಗ ನೀವು ಹೇಳಿದ್ದು 1 ಗುಂಟೆಗೆ ಎಷ್ಟು ಟನ್ನು? 2 ಟನ್ನು 400 kg ಬೆಳೆದೀನಿ ಸರ್. 2 ಟನ್ನು 400 kg. ಪರವಾಗಿಲ್ಲ. ಈಗ ಅದನ್ನೇನು ಬೆಲ್ಲ ಮಾಡಿದ್ರು ಅಥವಾ ಫ್ಯಾಕ್ಟ್ರಿ ಕೊಡೋದು? ಸರ್ ಫ್ಯಾಕ್ಟ್ರಿ ಕೊಡೋದ್ರಿ. ಏನು ದರ ಸಿಕ್ತು? 3,150 ಸಿಕ್ತು ಸರ್. ಪರವಾಗಿಲ್ಲ. 50 ಗುಂಟೆನಲ್ಲಿ ಹಾಗಾದರೆ 124 ಟನ್ನು 970 kg ಬೆಳೆದೀನಿ ಸರ್. ಚೆನ್ನಾಗಿ ಲೆಕ್ಕ ಹೇಳ್ತೀರಿ. ಎಷ್ಟು ದುಡ್ಡು ಆಯ್ತು ಹೇಳಿ, ನಾವೇ ಲೆಕ್ಕ ಹಾಕಬೇಕು. 3,100 ರಂಗೆ ಎಷ್ಟಾಯಿತು? ಕಡ್ಗೂಲಿ ಕಳೆದು 3,857 ರೂಪಾಯಿ ಸಿಕ್ಕದು ಸರ್. ಕಡ್ಗೂಲಿ ಲಾರಿ ಬಾಡಿಗೆ ಕಳ್ದು. ನಿಮ್ಮ ಖರ್ಚು ಕಳೆದು ಒಟ್ಟು ಎಷ್ಟು ಕೈಗೆ ಸಿಕ್ತೇಳಿ ಅದನ್ನು? 3 ಲಕ್ಷ ಸಿಕ್ಕ ಸರ್. ಪರವಾಗಿಲ್ಲ ಬಿಡಿ. ಮತ್ತೆ ಯಾಕೆ ಕಬ್ಬು ಬೆಳಿಬಾರ್ದು? 50 ಗುಂಟೆ ಅಲ್ವಾ ನಿಮ್ಮ ಪ್ರಯೋಗ? ನಿಮಗೂ ಅಷ್ಟೇ ಇಳುವರಿ ಬಂತೇನ್ರಪ್ಪ? ಹೌದು ಸರ್. ಹೌದು ಸರ್, ನಾವು ಒಂದು ಎಕರೆಗೆ 80-90 ಇಳುವರಿ ಬರ್ತದೆ ಸರ್. ಹೌದಾ? ಹೌದು. ಈಗ ಕೂಳೆ ಕಬ್ಬು ಹೆಂಗೆ ಬೆಳಿತೀರಿ ಹೇಳಿ? ಕೂಳೆ ಕಬ್ಬು ಇನ್ನೂ 10 ಟನ್ ಜಾಸ್ತಿ ಬೆಳಿಬೇಕು ಅಂತ ಚಾಲೆಂಜು. ಹಿಂಗೆ ಬೆಳಿಬೇಕು ಹೇಳಿ. ಈಗ ಕೂಳೆ, ಈಗ ಒಂದು ಸರಿ ನೀವು ಕಬ್ಬು ಕತ್ತರಿಸಿದ ಮೇಲೆ ಕೂಳೆ ಮತ್ತೆ ಸಮ ಮಾಡ್ತೀರಾ? ಮಾಡ್ತೀವಿ. ಹೇಳ್ಬಿಡಿ ಹೆಂಗೆ ಮಾಡ್ತೀರಾ ಅಂತ. ಕಬ್ಬ ಕಡ್ದೀವಿ, ಎಲ್ಲ ಕೂಳೆ ಕೊಚ್ಚಿ ಬಿಟ್ಟಿವಿ, ತರ್ಗ ಮಡ್ಚೀವಿ. ಬೆಂಕಿ ಹಾಕ್ಲಿಲ್ಲ, ತರ್ಗ ಮಡ್ಚಿ ಬಿಟ್ಟಿವಿ. ತರ್ಗ ವೇಸ್ಟ್ ಕಾಂಪೋಸರ್ ಅಂತ ತಂದು ಹೊಡೆದಿವಿ. ಬೆಂಗಳೂರಿಂದ JKVK ಬುಕ್ ಮಾಡಿ ತರಿಸಿ ಪೋಸ್ಟರ್ ಕಳಿಸಿದ್ರು. ವೇಸ್ಟ್ ಡಿಕಂಪೋಸರ್ ಅಂತ ಅದ ಸ್ಪ್ರೇ ಮಾಡಿ 2 ಮೈ ತರಗ್ ಸುಟ್ರೇನಾಗುತ್ತೆ? ಎರ್ಬಳ ಸತ್ತೈತೆ ಸರ್. ಎರ್ಬಳ. ಹೌದಾ? ನೋಡಿದ್ದೀರಾ ನೀವು? ಗಮನಿಸಿದ್ದೀರಾ? ತರಗನ್ನ ಸಾಮಾನ್ಯವಾಗಿ ತುಂಬಿದ್ರೆ ಎತ್ತರಕ್ಕೆ ಬಂದ್ಬಿಡ್ತದೆ ಅಂತ ಹೇಳ್ಬಿಟ್ಟು ಅಚ್ಚಾಯಿಸ ತುಂಬ ಜನ ಇಷ್ಟಪಡಲ್ಲ ತರಗನ್ನ. ನೀವೇನು ಮಾಡ್ತೀರಿ? ತರ್ಗ ಗೊಬ್ಬರ ಐತೆ ಸರ್. ವೇಸ್ಟ್ ಕಾಂಪೋಸರ್ 2 ಮೈ ಹೊಡೆದ್ಬಿಟ್ಟು 1 ತಿಂಗಳಿಗೆ 2 ಮೈ ಹೊಡೆದ್ಬಿಟ್ಟು ತರ್ಗ ಮಡ್ಚಿಬಿಟ್ರೆ ಕಬ್ಬು ಇಷ್ಟು ಮಂಡಿ ಉದ್ದ ಬರೋದಕ್ಕೆ ಅದು ಕೊಳ್ತೈತೆ ಸರ್. ಸೋಲೆ ಅಂದರೆ ಪಟ ಬಿಟ್ಟು ಪಟ ಹಾಕ್ತಿರೋ ಅಥವಾ ಜಮೀನು ಪೂರ್ತಿ ಪಟ ಹಾಕ್ತೀವಿ? ಪಟ ಬಿಟ್ಟು ಪಟ. ಖಾಲಿ ಪಟಕ್ಕೆ ಏನು ಮಾಡಿರಿ? ಖಾಲಿ ಪಟ ಮಾಮೂಲಿ ಸ್ಪ್ರೇ ಮಾಡ್ತೀವಿ ನಾವು. ಕಳೆನಾಶಕವ? ಸಾವಯವ ಮಾಡ್ತೀವಿ ಸರ್ ನಾವು. ಕಳೆನಾಶಕ ಹೊಡಿದಿಲ್ಲ. ಕಳೆನಾಶಕ ಅಂದ್ರೆ ನಿಮ್ದೇ ಅದಲ್ಲಪ್ಪ, ಸಾವಯವ ಕಳೆನಾಶಕ ನಾವೇ ಹೊಡ್ಕೊತೀವಿ ಸರ್.
ನೀವು ಒಂಚೂರು ಹೇಳಿ ಅಪ್ಪ, ತರ್ಗನ್ನ ಯಾವ ಥರ ಗೊಬ್ಬರ ಮಾಡ್ಕೊತೀರಿ? ಸರ್ ಈಗ ನಾವು ಕಬ್ಬು ಕಟಾವ ಆದ ತಕ್ಷಣ ಸರ್ ಒಂದು ಪಟನ ಬಿಟ್ಟು ಒಂದು ಪಟಿಗೆ ಸರ್ ತರ್ಗನ್ನ ಮಲ್ಚಿಂಗ್ ಮಾಡ್ತೀವಿ. ಮಲ್ಚಿಂಗ್ ಮಾಡ್ಬಿಟ್ಟು ಸರ್ ವೇಸ್ಟ್ ಡಿಕಂಪೋಸರ್ ಅಂತಂದ್ಬಿಟ್ಟು ಬರ್ತದೆ ಸರ್. 2 kg ಬೆಲ್ಲ, 200 ಲೀಟ್ರ್ ನೀರು, ವೇಸ್ಟ್ ಡಿಕಂಪೋಸರ್ ಮದರ್ ಕಲ್ಚರ್ ಅಂತಂದ್ಬಿಟ್ಟು ನಮ್ಮ ಹತ್ರ ಇದೆ. ಅದನ್ನೇ ಹಾಕ್ಬಿಟ್ಟು ಸರ್ ಸುಮಾರು 10 ದಿನಗಳ ಕಾಲ ಬಿಟ್ಟು ಸರ್ ತರ್ಗ ಮೇಲೆ ಸ್ಪ್ರೇ ಮಾಡ್ತೀವಿ ಸರ್. ಸ್ಪ್ರೇ ಮಾಡಿದ ಕರೆಕ್ಟಾಗಿ 1 ತಿಂಗಳಿಗೆಲ್ಲ ಅದೆಲ್ಲ ಕಟ್ಟಾಗಿ ಗೊಬ್ಬರ ಆಗೋದು ಸರ್. ಫುಲ್ ತರಗೆಲ್ಲ ಕಟ್ಟಾಗಿ ಹೋಗ್ತದೆ. ಈ ನಾವೇನು ಮಧ್ಯಾಹ್ನ ಖಾಲಿ ಸ್ಪೇಸ್ ಇರ್ತದೆ, ಅದಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಅದನ್ನ ನೈಸರ್ಗಿಕ ಪಿಶಾಮಿನೋ ಆ್ಯಸಿಡ್ ಆಗ್ಬೋದು, ಲ್ಯಾಟಿಕ್ ಆ್ಯಸಿಡ್ ಆಗ್ಬೋದು, NPK ಆಗಾರಗಳು ನಾವು ಏನೇನೈತೆ ಎಲ್ಲ ಸರ್ ಸ್ಪ್ರೇ ಮಾಡ್ತಾ ಇರ್ತೀವಿ ಸರ್. ನಾವು ಯಾವ ಕಬ್ಬು ಮುರಿಗೆ ಬತ್ತು ಕಳೆ ಎಲ್ಲನೂ ಕೀಳಿಸಿ ಎಲ್ಲನೂ ತಂದು ಇದ್ರ ಮೇಲೆ ಹಾಕ್ಬಿಟ್ಟು ಸರ್ ನೀರು ಕೊಡ್ಕೊಂಡು ನಮ್ಮದು ಆರ್ಗ್ಯಾನಿಕ್ ನೈಸರ್ಗಿಕವಾಗಿರ್ತಕ್ಕಂಥ ವಸ್ತುಗಳನ್ನ ನಾವು ನೀರು ಮುಖಾಂತರ ಕೊಡ್ತಾ ಇರ್ತೀವಿ ಸರ್. ಒಂದು ಸರ್ ನಾವು ನೀರು ಕೊಟ್ಟಾಗ ಸರ್ ಆ ಡ್ರಮ್ಮಲ್ಲಿ ಇರ್ತಕ್ಕಂಥ ಏನಾರು ಒಂದು ನಾವು ಕೊಡ್ತಾ ಇರಬೇಕು. ಒಂದು ಹುಳಿ ಮಜ್ಜಿಗೆಯೋ ಇಲ್ಲ ಪಿಶಾಮಿನ್ ಆ್ಯಸಿಡೋ ಏನೋ ಒಂದು ರೆಡಿ ಇರ್ತದೆ, ಇಲ್ಲ ಜೀವಾಮೃತನೋ ನೀರಿನ ಜೊತೆ ಪ್ರತಿ ನೀರಿನ ಜೊತೆ ಹೋಗ್ತಾ ಇರ್ತದೆ ಸರ್ ನಮ್ಮದು. ಅಲ್ಲಿ ನಮ್ಮ ಇವ್ರ ಹತ್ರ 40 ತೆಂಗು ಸುಸಿ ಸರ್. ಅಲ್ಲಿ 40 ಮರನ ಒಂದ್ಸಲಿ ಎಳ್ನೀರು ಕುಯ್ಸಿದ್ರು 1,500 ಎಳ್ನೀರು ಬೀಳ್ತವೆ, 2,000 ಎಳ್ನೀರು ಬೀಳ್ತವೆ. ತೆಂಗಿನ ತೋಟದಲ್ಲಿರೋ ಕಬ್ಬು ಇತ್ತು, ತೆಂಗಿನ ತೋಟ ಎರಡೂ ಇದೆ. ನಾವು ಇಲ್ಲಿ ವ್ಯವಸಾಯ ಮಾಡ್ತಕ್ಕಂಥದ್ದು ನಮಗೆ ಆ ತೆಂಗಿನ ಸುಸಿನೂ ಕೂಡ ಫಲ ಕೊಡ್ತವೆ. ಆಮ್ಯಾಗ ಒಂದು ಅದಕ್ಕೆ ಚುಕ್ಕಿ ರೋಗ ಇಲ್ಲ, ವೇಸ್ಟೇಜ್ ಬರೋಲ್ಲ, ಎಳ್ನೀರು ಶೈನಿಂಗ್ ಬರ್ತವೆ. ಏನು ಪಕ್ಕದವ್ರಿಗೆ ಏನು ಕುಯ್ಕತ್ತಾರೆ ಅದಕ್ಕೆ ನಮ್ಗೊಂದು 2-3 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ಎಳ್ನೀರು ಕುಯ್ಕತ್ತಾರೆ. ಎಷ್ಟು ಮರ ಇದೆ ಅಂದರೆ? ನಮ್ಗೆ 25 ಮರ ಅವ ಸರ್. 25 ಮರ 1200 ಎಳ್ನೀರು ಬಿಡ್ತಾರೆ ಸರ್ ಒಂದು ಸರಿಗೆ. ಒಂದು ಸರಿ 1 ತಿಂಗಳು ಒಂದ್ಸಲಿ ಎಳ್ನೀರು ಕುಯ್ಸೋದು ಸರ್ ನಾನು. 1 ತಿಂಗಳಿಗೆ ಒಂದು ಸರಿ. ಬೇರೆ ಮರಗಳು 1.5 ತಿಂಗಳು 2 ತಿಂಗಳು ಬೇಕು ಸರ್. ನಮಗೂ 1 ತಿಂಗಳು ಕರೆಕ್ಟಾಗಿ ಕುಯ್ಸ್ತೀನಿ. 1200 ಎಳ್ನೀರು 1000. ಮರ ಏನೋ ತುಂಬ ಸರ್ರಂತ ಬೆಳೆದು ಬಿಡ್ತದೆ, ಹಂಗಾಯ್ತದೆ ಹಿಂಗಾಯ್ತದೆ ಅಂತ. ನಮ್ದು ಸಾವಯವಲ್ಲ ಸರ್, ಮರ ಬೆಳೆದ್ರೂ ತಾಕತ್ತಾಗವ ಮರ ಸರ್. ಹೌದಾ? ಎಳ್ನೀರಿಗೆ ಆದಾಯವಾಗಿ ಕೊಡ್ತಾ ಇದ್ದೀರಿ? 28 ರೂಪಾಯಿ ನಾನು ಕೊಡ್ಸ. ಪರವಾಗಿಲ್ಲ. ಮತ್ತು ಇನ್ನೇನು ಮಾಡಿರಪ್ಪ ಕಬ್ಬಿಗೆ? ಕಬ್ಬಿಗೆ ಸರ್ ಅದು ಕೂಳೆ ಕಬ್ಬಿಗೆ ಹಂಗೆ ಮಾಡ್ತೀವಿ ಸರ್. ನಾವು ಈಗ ಒಂದ್ಸಲಿ 5 ಅಡಿ 6 ಅಡಿ ಪಟಕ ಮಾಡ್ಲಾಕಿ ಸರ್. ನಾವು ಒಂದ್ಸಲಿ ನಾಟಿ ಮಾಡ್ತೀವಿ ಅಂತಂದರೆ ಸುಮಾರು ಒಂದು 5 ಕೂಳೆ 6 ಕೂಳೆ 8 ಕೂಳೆ 10 ಕೂಳೆ ಗಂಟು ನಾವು ತೆಗಿಯಲ್ಲ. ಅದೇ ನೀಟಾಗಿ ಕೂಳೆಯನ್ನು ಕುಚ್ಕೊಂಡು ನೈಸರ್ಗಿಕ ಮಾಡ್ಕೊ. ಈಗ ಬೇರೆಯವ್ರು ಏನು ಮಾಡ್ತಾರೆ, 1 ಕೂಳೆ 2 ಕೂಳೆ ತೆಗಿತಾರೆ, ಮತ್ತೆ ಉಳುಮೆ ಮಾಡಿಬಿಡುತ್ತಾರೆ, ಮತ್ತೆ ನೆಡ್ತಾರೆ. ನಮ್ಮದು ಆ ಥರ ಏನಿಲ್ಲ ಸರ್. ಆ ಕೂಳೆಗಳಂದು 8 ಕೂಳೆ 10 ಕೂಳೆ ಗಂಟೆನೂ ಕೂಡ ನಾವು ಕಬ್ಬು ಬೆಳಿತೀವಿ. ಸಾಮಾನ್ಯವಾಗಿ ತೆನೆ ಕಬ್ಬಿಗಿಂತ ಕೂಳೆ ಕಬ್ಬಲ್ಲಿ ಇಳುವರಿ ಕಮ್ಮಿ. ನೀವು ಜಾಸ್ತಿನೇ ತೆಗಿತೀನಿ ಅಂತವ್ರಲ್ಲ, ಹೇಗೆ? ನೈಸರ್ಗಿಕ ಕೃಷಿಲಿ ಜಾಸ್ತಿ ಸರ್ ಬರುತ್ತೆ. ಈ ನಾವು ಪಡಿದೆಲ್ಲ ಹಾಕಿದ್ರೆ ಸರ್ ಕಮ್ಮಿ. ಯಾಕೆಂದರೆ ಪ್ರಶ್ನೆ ಕೂಳೆಲ್ಲ ಉಪ್ಪು ಹಾಕಿ ಭೂಮಿ ಇದಾಗಿರ್ತದೆ, ತನ್ನ ಸತ್ವವನ್ನು ಕಳ್ಕೊಂಡಿರ್ತದೆ. ನಾವು ಹಂಗಲ್ವ ಸರ್, ಬೆಳಗು ತುಂಬ್ತೀವಲ್ಲ, ನಾವು ಶಕ್ತಿ ತುಂಬ್ತಾ ಇರ್ತೀವಲ್ಲ, ಅದಕ್ಕೆ ವೃದ್ಧಿ ಆಯ್ತದೆ ಸರ್. ತರಗ್ ಬಿಡ್ತಿರಲ್ಲ, ಹಾವು ಮತ್ತು ಹೆಗಣಗಳು ಜಾಸ್ತಿ ಆಯ್ತವೆ ಅಂತಾರೆ. ಈ ಸ್ಮೆಲ್ಗೆ ಯಾವೇನು ಬರೋದಿಲ್ಲ ಸರ್. ಅವು ಬರೋದಿಲ್ವೇ? ಏನು ಬರೋದಿಲ್ಲ ಸರ್. ಹೌದಾ? ಅಲ್ಲಪ್ಪ, ದಪ್ಪದಾಗ ತರಗ ಹಾಯಿಸ್ತಿರಲ್ಲ, ಅದ್ರ ಕೆಳಗಡೆ ಹೆಗಣ ಮತ್ತು ಹಾವುಗಳು ಸೇರ್ಕೊಳ್ಳಲ್ವೇ? ಹೆಗ್ಣಕ್ಕೆ ಇನ್ನೊಂದು ಔಷಧಿ ಅದ ಸರ್. ಹೆಗಣಕ್ಕೆ ಹೇಳ್ರಪ್ಪ ತಿಳ್ಕೊಂಡು. ಕಡಲೆಕಾಳ ಯೂರಿ ಉಪ್ಪಳ ಕುನಿ ಹಾಕ್ಬಿಡೋದು 2 ದಿವಸ. ಕಡಲೆಕಾಳ 2 ದಿನ ಯೂರಿ ಉಪ್ಪಲ್ಲಿ ಉನಿ ಹಾಕ್ಬಿಟ್ಟು, ಯೂರಿಯಾ ಉಪ್ಪಲ್ಲಿ 2 ಲೀಟ್ರ್ ನೀರು ಯೂರಿ ಉಪ್ಪಲ್ಲಿ ಸುತ್ತ ತವರಿ ಹಂಚ್ಕಾಗ್ಬಿಟ್ರೆ ಹೆಗ್ಣನೂ ಬರೋಲ್ಲ, ಇರಿ ಬರೋಲ್ಲ, ನವಿಲು ಬರೋದಿಲ್ಲ. ಇನ್ನೊಂದು ಸರಿ ಹೇಳಿ ಹೆಂಗೆ ಮಾಡ್ಬೇಕದ? 2 kg ಕಡಲೆಕಾಳು, 1 kg ಯೂರಿ ಉಪ್ಪು, 7 ಲೀಟ್ರ್ ನೀರು, 24 ಗಂಟೆ ಉಂತುದ್ದ ಸುತ್ತ ತವರಿ ಹಂಚಲ್ಲಿ ಹಾಕ್ಬಿಟ್ರೆ ಬರೋಲ್ಲ. ಕಡಲೆಕಾಳನ್ನ ಏನಾಯ್ತದೆ? ಹೆಗ್ಣ ಬರೋಲ್ಲ. ಏನಾದ್ರು ತಿಂದ್ರೆ ತೊಂದರೆ ಆಯ್ತದ ಹೆಗ್ಣಕ್ಕೆ? ಇಲ್ಲ, ಏನು ತೊಂದರೆ ಅದ, ಸ್ಮೆಲ್ಗೆ ಬರೋದಿಲ್ಲ ಸರ್. ಹೌದಾ? ಪರವಾಗಿಲ್ಲ ಕಣ್ರಿ, ಏನೇನೋ ಕಂಡಿಡ್ಕೊಂಡಿದ್ದೀರಿ. ನೀವು ಇನ್ನೇನಾರು ಮಾಡ್ತೀರನ್ರಪ್ಪ? ಹುಳಿ ಮಜ್ಜಿಗೆ, ಹುಳಿ ಮೊಸರು, 12 ಕೋಳಿ ಮೊಟ್ಟೆ ಒಂದು ಬಿಂದಿಗೆಲ್ಲಿ ಹಾಕಿ ಮಡಗ್ಬಿಟ್ಟು 1 ವಾರ ಕೊಳೆಸ್ಬಿಟ್ಟು ಸುತ್ತ ಹಾಕಿದ್ರೆ ಯಾವ ಪ್ರಾಣಿನೂ ಬರೋಲ್ಲ ಸರ್. ತವರಿ ಸುತ್ತ ಹಾಕ್ಬಿಟ್ರಿ. ಹೌದಾ? 12 ಕೋಳಿ ಮೊಟ್ಟೆ ಹಾಕಿ 12-13 ಹಾಕಿ ನಮ್ಗೆ ಎಷ್ಟು ಬರ್ತದೆ ಅಷ್ಟು ಹಾಕ್ಬೋದು. ಬಿಂದಿಗೆಲೆ ಹಾಕ್ಬೇಕು. ಬಿಂದಿಗೆಲ್ಲಿ ಹಾಕಿ ಮುಚ್ಚು ಮಡ್ಗೋದು 1 ವಾರ. ಎಷ್ಟು ಲೀಟ್ರ್ ಮಜ್ಜಿಗೆ? 1 ಲೀಟ್ರ್ ಆದರೂ ಸಾಕು ಸರ್. 1 ಲೀಟ್ರ್ ಮೊಸರು, 1 ಲೀಟ್ರ್ ಮೊಸರು, 12 ಕೋಳಿ ಮೊಟ್ಟೆ. ಕೋಳಿ ಮೊಟ್ಟೆ ಅಂದರೆ ಸಿಪ್ಪೆ ಸಮೇತನ ಅಥವಾ ಒಡೆದ್ಬಿಟ್ಟು ಹೊಡೆದಾಕ್ಬೇಕು ಸರ್? ಒಡೆದಾಕ್ಬೇಕು. ಹೊಡೆದಾಕಿ 1 ವಾರ ಕೊಳಿಸಿ ಸುತ್ತ ತವರಿ ಮಗ್ಗಲೆಲ್ಲ ಹಾಕಿದ್ರೆ ಬರೋಲ್ಲ ಸರ್. ಅಲ್ಲ, ನೀವು ಸಾವಯವದವರು ಈ ಕಳ್ಳೆಕಾಳನ್ನ ಯೂರಿಯಾದಲ್ಲಿ ಯಾಕೆ ನೆನೆಸ್ತೀರಿ? ಅದ ಸ್ಮೆಲ್ ಬರಲಿ ಅಂತ ಸುತ್ತ ತವರಿ ಮಗ್ಲಲ್ಲಿ ಹಾಕಿದ್ರೆ ಬರೋದಿಲ್ಲ ಸರ್. ಒಳಕ್ಕೆ ಹಾಕಿದ್ರೆ ಯೂರಿಯಾ ಎಳ್ದ್ಬಿಡ್ತದೆ. ಸುತ್ತ ಹಾಕಿ ತವರಿ ಸುತ್ತ ಹಾಕ್ಬೇಕು ಸರ್. ಚೆನ್ನಾಗಿ ಹಿಂಬೆ ಎಣ್ಣೆಲ್ಲಿ ಹಿಂಬೆ ಹುಳಿಲಿ ಕೋಳಿ ಮೊಟ್ಟೆ ಉನಿ ಹಾಕಿ ಮ್ಯಾಳು ಭಂಡಾರನು ಕರ್ಕೊಯ್ತದ ಹಿಂಬೆ ಹುಳಿಲಿಗೆ ಸರ್. ಅದು ಸ್ಪ್ರೇ ಮಾಡೀವಿ. ಹೌದಾ? ಹೆಂಗೆ ಮಾಡ್ಕೊಂಡ್ರಿ ಹೇಳ್ರಿ
ಪ್ರಭುಲಿಂಗ ಅವರೇ? ಸರ್ 200 ಲೀಟ್ರು ನೀರು, ಒಂದು 4 ಕೋಳಿ ತತ್ತಿ, ಮೊಟ್ಟೆದು ತತ್ತಿ, ನಿಂಬೆಹಣ್ಣು, 2 kg ಬೆಲ್ಲ. ಅದನ್ನು ಸರ್ ಮಾಮೂಲಿ ಸುಮಾರು ಒಂದು 12 ದಿನಗಳ ಕಾಲ ಪರ್ಮಿಟೇಷನ್ ಮಾಡಿಬಿಟ್ಟು ಸರ್ ಅದನ್ನು ಸಹ ಸ್ಪ್ರೇ ಮಾಡೋದು ಸರ್. ಇದು ಸಣ್ಣ ಮೈಟ್ಸ್ಗಳು ಇಂಥ ಕೀಟಗಳಿದ್ರೆ ಸರ್ ಬರಲ್ಲ ಆಯ್ತು ಇದಕ್ಕೆ. ವಿತ್ ಜೊತೆಗೆ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತದೆ ಸರ್. ಆಮೇಲೆ ನಮಗೆ 100% ಇನ್ನೂ ನಮಗೆ ಪೊಟಾಸ್ ಅಂಶ ಬೇಕು ಅಂತಂದರೆ ಬೆಲ್ಲದ ಕಾಯಿ ಇರ್ತದಲ್ಲ ಸರ್, ಒಂದು 2 kg ಬೆಲ್ಲದ ಕಾಯಿ ಅಥವಾ ಹಣ್ಣು, ಅದನ್ನು 200 ಲೀಟ್ರು ನೀರು, 2 kg ಬೆಲ್ಲ, ಸುಮಾರು 15 ದಿವಸಗಳ ಕಾಲ ಪರ್ಮಿಟೇಷನ್ ಮಾಡಿಬಿಟ್ಟು ವೆಂಚೂರಿಲಿ ನೀವು ವೆಂಚೂರಿಲ್ಲಾರ ಕೊಡಿ, ಅರಿವು ನೀರೆಲ್ಲಾರ ಕೊಡಿ, ಇಲ್ಲ ಬೆಳೆಗಳಿಗೆ ಸ್ಪ್ರೇ ಮಾಡಿ ಸರ್. 90% ನಿಮಗೆ ಪೊಟಾಸ್ ಅಂಶ ಅಲ್ಲೇ ಸಿಗ್ತದೆ. ನಾವು ಮೂಟೆಗಟ್ಟೆ ತಗೊಂಬಂದು ಹಾಕುವಂಥ ಅವಶ್ಯಕತೆ ಇಲ್ಲ. ಭತ್ತನೂ ಬೆಳಿತೀರಾ ನೀವು ಶಿವರಾಮಯ್ಯ? 10 ಕ್ವಿಂಟಲ್ ಭತ್ತ ಬೆಳೆದೀವಿ ಸರ್. 6 ಗಂಟೆಗೆ ಭತ್ತ ಆಯ್ತದೆ ಸರ್. 10 ಕ್ವಿಂಟಲ್ನಲ್ಲಿ 6 ಗಂಟೆಗೆ ಆಯ್ತದೆ ಸರ್. ಹೆಂಗೆ ಬೆಳೆದ್ರಿ ಭತ್ತ ಹೇಳಿ ನೋಡಮ್ಮ. ಒಟ್ಲಾಗ್ತಾವ. ಯಾವ ತಳಿ? ಮೀನಾಕ್ಷಿ ಭತ್ತ ಆಂಧ್ರದಿಂದ ತರಿಸಿರೋದು. 3 kg ಭತ್ತದಿಂದ ಒಟ್ಲಾಕಿ 20 ದಿನ ಪೈರು ನೆಟ್ಟಿ ಎಲ್ಲ ಟ್ಯಾಕ್ಟ್ರಲ್ಲೇ ಹೊಡೆಸಿ ನಾಟಿ ಮಾಡ್ದೋ. ನಾಟಿ ಮಾಡುವಾಗಲೂ ಉಪ್ಪು ಹಾಕ್ಲಿಲ್ಲ, ಯಾವುದಕ್ಕೂ ಉಪ್ಪು ಹಾಕ್ಲಿಲ್ಲ. ಪಿಸಮಿನ್ ಆಸಿಡ್ ಹೊಡೆದೇ ಬೆಳೆದೀವಿ ಸರ್. ಅಷ್ಟೇ ಅಷ್ಟೇ, ಇನ್ನೇನು ಹಾಕ್ಲಿಲ್ಲ ಸರ್. ಖಂಡಗ ಲೆಕ್ಕ ಅಂದರೆ ಕ್ವಿಂಟಲ್ ಲೆಕ್ಕದಲ್ಲಿ ಹೇಳಿ. ಕ್ವಿಂಟಲ್ ಆಗ್ತಿಲ್ಲ, 12 ಕ್ವಿಂಟಲ್ ಆಯ್ತದೆ ಸರ್. 10 ಕುಂಟೆಗೆ? 10 ಕುಂಟೆಗೆ ಸರ್. ಪರವಾಗಿಲ್ಲ. ಅಲ್ಲಿ ಭತ್ತದಲ್ಲಿ ಬಂದು ಕಳೆಗೆ ಏನು ಮಾಡಿದ್ರಿ? ಕಳೆನೇ ಕಳಿಸ್ತಿಲ್ಲ ಸರ್ ನಾನು. ಮತ್ತೆ ಕಳೆನೇ ಬರೋದಿಲ್ಲ ಆ ಭೂಮಿಲಿ ಸರ್. ಕಳೆ ಬರ್ದಂಗೆ ಭೂಮಿ ಸಿದ್ಧತೆ ಮಾಡ್ಕೊಂತೀರಿ. ಅದು ನೀರು ನಿಲ್ಲಿಸಿ ಬೆಳೆಯೋದೆ ಭತ್ತ ನೀವು? ಇಲ್ಲ ಸರ್, 1 ವಾರಕ್ಕೊಂದಪ್ಪ ಬಿಡ್ತೀವಿ ನೀರು. ಹೌದಾ? ನೀವು ಭತ್ತ ಬೆಳಿತೀರಾ? ಹೌದು ಸರ್. ನೀವು ಹಂಗೆ ಬೆಳೆಯೋದಾ ಸಿಸ್ಟಮ್ ಬೇರೆ? ಇಲ್ಲ ಸರ್, ನಮ್ಮದು ಅದೇ ಥರ ಸರ್. ಬಿಟ್ಟು ಸರ್ ನಾವು ಹಸಿರು ಗೊಬ್ಬರ ಇದು ಮಾಡಿಬಿಡ್ತೀವಿ. ಚಕ್ಕೆ ಆಗ್ಬೋದು, ಅಲಸಂದೆ ಆಗ್ಬೋದು, ಚೆಲ್ಬಿಟ್ಟು ಅದನ್ನು ಕಟ್ ಮಾಡಿಸಿ ಭೂಮಿಗೆ ಸೇರಿಸಿ ಲ್ಯಾಕ್ಟಿಕ್ ಆಸಿಡ್ ಹಾಕಿ ನಾಟಿ ಮಾಡಿ ಸರ್. ಪ್ರತಿ ನೀರು ಕೊಟ್ಟಾಗಲ್ಲ ಸರ್ ನಾವು ಪಿಶಾಮಿನ್ ಆಸಿಡ್ ಆಗ್ಬೋದು, ಜೀವಾಮೃತ ಆಗ್ಬೋದು, ನಮ್ಮದು ಏನು ಉತ್ಪತ್ತಿ ಏನಿರ್ತದೆ ಸರ್ ಪ್ರತಿಯೊಂದು ಕೂಡ ಸ್ಪ್ರೇ ಮಾಡಿ 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 ಅದು 10 ದಿನಕ್ಕೆ 10 ದಿನಕ್ಕೆ ಸರ್ ಬೀಳ್ತಾ ಇರ್ಬೇಕು ಸರ್. ಆರ್ಗಾನಿಕ್ ಅಂಶ ಭೂಮಿಗೆ ಬೀಳ್ತಾ ಇರಬೇಕು. ನೀರು ಕೊಟ್ಟಾಗಲ್ಲ ನೀರಿನ ಜೊತೆ ಅಮೃತ ಥರ ಹೋಗ್ತಾ ಇರಬೇಕು. ನಿಮ್ಮದು ಜಮೀನು ಎಷ್ಟಿದೆ ಪ್ರಭು? ಸರ್ ನಮ್ಮದು 2.5 ಎಕರೆ ಇದೆ ಸರ್. ನಿಮ್ಮದು 2.5 ಎಕರೆ? ಹೌದು. ನೀವು ಕಬ್ಬೆಷ್ಟು ಪ್ರದೇಶದಲ್ಲಿ ಬೆಳೀತೀರಿ ಸರ್? ಈಗ ಕಬ್ಬು 1 ಎಕರೆ ಇದೆ, ತೆಂಗಿದೆ. ನಿಮ್ದೆಷ್ಟಿದೆ ತೆಂಗು? ಅಡಿಕೆ ಇದೆ ಸರ್. ತೆಂಗು ಒಂದು 90 ಗಿಡ ಇದೆ ಸರ್. ಅಡಿಕೆ ಒಂದು 250 ಗಿಡ ಅಡಿಕೆ ಇದೆ ಸರ್. ಎಲ್ಲ ಒಂಬಳೆ ಕಚ್ಚಿದೆ. ಮತ್ತು ತೆಂಗು ಸಹ ಆರ್ಗಾನಿಕ್ ಅಲ್ಲೇ ಒಂದು 5 ವರ್ಷದ ಆರ್ಗಾನಿಕ್ಕು ಅಲ್ಲಿ ಬಿದ್ದಂಥ ಗರಿ ಆಗ್ಬೋದು, ಸಗಣಿ ಗೊಬ್ಬರ ಆಗ್ಬೋದು, ಎಲ್ಲ ಕೂಡ ಸರ್ ತೆಂಗುನ ಬುಡಕಿ ಹಾಕಿ ವೆಂಚುರಿ ಮುಖಾಂತರ ನೀರು ಕೊಡ್ತೀವಿ ಸರ್ ನಾವು. ಅಂದರೆ ತೆಂಗಿಗೂ ಹನಿ ನೀರಾವರಿ ಮಾಡಿದ್ದೀವಿ? ತೆಂಗಿಗೂ ನೀರಾವರಿ ಸರ್, ಹನಿ ನೀರಾವರಿ ತೆಂಗಿಗೂ ಸರ್. ಅಡಿಕೆ, ತೆಂಗು, ಭತ್ತ, ಕಬ್ಬು. ಹೌದು ಸರ್. ಕಬ್ಬು ಬೇರೆ ರೇಷ್ಮೆ ಇದೆ ಸರ್. ರೇಷ್ಮೆ. ಓ, ನೀವು ರೇಷ್ಮೆ ಇದೆ, ಹಸು ಇದೆ, ಕೋಳಿ ಇದೆ. ನಾವು ರೈತರ ಮೇಲೆ ಇವೆಲ್ಲ ಇರಬೇಕು. ಇನ್ನೇನೇನಿದೆ ಹೇಳಿ? ಕುರಿ, ಮೇಕೆ? ಹೌದು ಸರ್, ಕುರಿ, ಮೇಕೆ ಎಲ್ಲ ಇದೆ. ಓಕೆ. ಪ್ರತಿಯೊಂದು ಕೂಡ ಆಮೇಲೆ ತರಕಾರಿಗಳ ನಾವೇ ಬೆಳಕತ್ತೀವಿ. ಏನೇನು ಬೆಳಿತೀರಿ? ಅದೇ ಸರ್, ಬೆಂಡೆಕಾಯಿ ಆಗ್ಬೋದು, ಬೀನ್ಸ್ ಆಗ್ಬೋದು, ಟೊಮೊಟೊ ನಮ್ಗೆ ನಮ್ಮ ಮನೆಗೆ ಬೇಕಾಗತಕ್ಕಂಥದ್ದು. ಅದು ಇತರದಲ್ಲಿ ಸಾವಯವದಲ್ಲೇ ಸರ್ ಬೆಳಕೋದು, ಆರ್ಗಾನಿಕ್ ಏನಿಲ್ಲ. ಅದು ನಮ್ಮ ಮನೆಗೆ ಎಷ್ಟು ಬೇಕಷ್ಟು ಅದನ್ನು ಬೆಳಕತ್ತೀವಿ ಸರ್. ನಿಮ್ಮಿಬ್ರದ್ದು ಜಮೀನು ಅಕ್ಕಪಕ್ಕನೇ ಬರುತ್ತಾ? ಹೌದು ಸರ್, ಅಕ್ಕಪಕ್ಕನೇ ಸರ್. ಹೌದಾ? ಓಹೋ, ಪರವಾಗಿಲ್ಲ. ಅಕ್ಕಪಕ್ಕ ಬರಲಾಗಿ ಸರ್, ಇಬ್ಬರು ಖುಷಿಯಿಂದ ಮಾಡ್ತೇವೆ. ಅದೇ ನೋಡಿ, ಈಗ ಕಬ್ಬಿನ ಬೇಸಾಯದಲ್ಲಿ ನೀವು ಆದಾಯವನ್ನು ಕಾಣ್ತಾ ಇದ್ದೀರಾ? ಖಂಡಿತ ಸರ್. ಅದಕ್ಕೆ ಬಹಳ ಪ್ರಧಾನವಾದ ಖರ್ಚು ಕಡಿಮೆ ಮಾಡ್ಕೊಂಡಿದ್ದೀರಿ. ಹೌದು. ನಿಮ್ಮ ಜಮೀನಲ್ಲಿ ಸಿಗೋದನ್ನೇ ಬಳಸ್ತಾ ಇದ್ದೀರಿ? ಹೌದು ಸರ್. ನಮ್ಮ ಪರಿಸರದಲ್ಲಿ ಸಿಗ್ತಕ್ಕಂಥದ್ದು ಮತ್ತು ಜೀರೋ ಬಂಡವಾಳ ಕಮ್ಮಿ ಸರ್. ಜೀರೋ ಬಂಡವಾಳ, ಕಮ್ಮಿ ಬಂಡವಾಳದಲ್ಲಿ ಹೆಚ್ಚು ಆದಾಯ ನೋಡ್ತಕ್ಕಂಥ ನಾವು. ನಿಮ್ದು ಎಷ್ಟು ಬರುತ್ತೆ ಇಳುವರಿ ಕಬ್ಬದು? ಸರ್ 1 ಎಕರೆಗೆ 80-90 ಟನ್ ಇಳುವರಿ ಬರ್ತದೆ ಸರ್. ಭತ್ತ ನೀವೆಷ್ಟು ಬೆಳೆದಿದ್ದೀರಿ ಸರ್? ಭತ್ತ ಅರ್ಧ ಎಕರೆ ಇದೆ ಸರ್ ನಮ್ಮದು. 30-20 ಕುಂಟೆ ಇದೆ. ಅದು ಇಳುವರಿ ಚೆನ್ನಾಗಿ ಬರ್ತದೆ ಸರ್. ಅದೇನು 15 ಕ್ವಿಂಟಾಲು 20 ಕ್ವಿಂಟಾಲ್ ಗಂಟು ಏನು ಸಮಸ್ಯೆ ಏನಿಲ್ಲ ಸರ್. ಚೆನ್ನಾಗಿ ಬರ್ತದೆ, ಸಮಸ್ಯೆ ಏನಿಲ್ಲ ಸರ್. ಆರ್ಗಾನಿಕ್ವಾಗಿ ಒಳ್ಳೆ ವಿಷಯ ಇಲ್ಲದೇ ಆಹಾರವನ್ನು ತಿನ್ನಬೇಕು ಸರ್ ಅಂತ ಉದ್ದೇಶ. ಪರವಾಗಿಲ್ಲ. ಶಿವರಾಮಯ್ಯನವರೇ, ಈಗ ನೀವು ಮನೆಯಲ್ಲಿ ಎಷ್ಟು ಜನ ಇದ್ದೀರಿ? ನಾವು 4 ಜನ ಸರ್. ಗಂಡ ಇರ್ತಿರೋ, 2 ಗಂಡು ಮಕ್ಕಳು ಸರ್. ಮಕ್ಕಳು ವ್ಯವಸಾಯ ಮಾಡ್ತಾರಾ? ವ್ಯವಸಾಯ ಮಾಡ್ತಾರೆ, ಟೊಯಾಟೋಕ್ಕೆ ಹೋಯ್ತವ್ರೆ. ಹೌದಾ? ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಪ್ಪ? ಸರ್ ನಾನು, ನಮ್ಮಮ್ಮ, ನಮ್ಮ ವೈಫು ಮತ್ತು ಮಗಳು ಸರ್. ಹೌದಾ? ಹೌದು ಸರ್. ಹೌದು. ಕುಟುಂಬದವರೆಲ್ಲ ವ್ಯವಸಾಯ ಸರ್. ತಮ್ಮ ಬೆಂಗಳೂರಲ್ಲಿದ್ದಾರೆ, ಬ್ರದರು. ಇನ್ನು ಕುಟುಂಬದಲ್ಲ ಸರ್ ವ್ಯವಸಾಯನೇ. ಎಲ್ಲ ಪ್ರತಿಯೊಬ್ಬರು ಕೂಡ ವ್ಯವಸಾಯನೇ. ನಿಮಗೆ ಯಾವತ್ತು ಜಮೀನು ಕಡಿಮೆ ಆಯಿತು ಅಂತ ಏನು ಅನ್ನಿಸ್ತು? ಇಲ್ಲ ಸರ್, ನಾವು ಇರೋ ಜಮೀನಲ್ಲಿ ಹೆಚ್ಚು ಆದಾಯ ತೆಗೆಮನ್ನೋದೇ ಸರ್ ನನ್ನ ಉದ್ದೇಶ. ಈಗ 1 ಎಕರೆಯಲ್ಲಿ ಎಕ್ಸಾಂಪಲ್ 40 ಟನ್ ಕಬ್ಬು ಬೆಳೆದಕ್ಕಿಂತ 1 ಎಕರೆಯಲ್ಲಿ 120 ಟನ್ ಕಬ್ಬು ಯಾಕೆ ಬೆಳಿಬಾರ್ದು?
ಅಂತಕ್ಕಂಥ ಒಂದು ಮಾನದಂಡ ಸರ್ ನಮ್ಮದು. ಅಷ್ಟೇ. 120 ಟನ್ನು ಬೆಳಿಬೋದಾ? ಬೆಳಿಬೋದು ಸರ್, ಖಂಡಿತ. ಆ ಥರ ಮುಂದಿನ ದಿನಗಳಲ್ಲಿ ಬೆಳೆದ್ಬಿಟ್ಟು ನಿಮಗೆ ಸರ್ ನಾನು ತಿಳಿಸ್ತೀನಿ ನಾನು ಸರ್. ಪರವಾಗಿಲ್ಲರಪ್ಪ. ಹೆಂಗೆ ಬೆಳಿಬೋದು ಅಂತ ಅನ್ಕೊಂಡಿದ್ದೀರಿ ಹೇಳಿ. 120 ಟನ್ ಬೆಳಿಬೇಕು ಅಂದ್ರೆ ಏನು ಮಾಡಬೇಕು? 120 ಟನ್ ಅಂದರೆ ಏನಿಲ್ಲ ಸರ್, ಸಾಲಿನ ಸಾಲಿಗೆ ಅಂತರ ಜಾಸ್ತಿ ಕೊಡಬೇಕು. ಈಗ 6 ಅಡಿ ಕೊಟ್ಟಿದ್ದೀರ, ಈಗ 8 ಅಡಿ ಕೊಡ್ಬೋದು ಸರ್. 8 ಅಡಿ ಕೊಡಬೇಕು ಸರ್. ಕಬ್ಬಿನ ಜಾಸ್ತಿ ಮಾಡೋದ್ರಿಂದ ಏನು ಅನುಕೂಲ? ಅಂತರ ಜಾಸ್ತಿ ಮಾಡಲಾಗಿ ಮರಿಗಳ ಸಂಖ್ಯೆ ಜಾಸ್ತಿ ಆಯ್ತದೆ ಸರ್. ಮರಿಗಳ ಸಂಖ್ಯೆ ಜಾಸ್ತಿ ಆಯ್ತದೆ, ಗಾಳಿಯ ಸಂಚಾರ ಆಗ್ಬೋದು, ಮತ್ತು ಬಿಸಿಲು ಸಂಪೂರ್ಣವಾಗಿ ಸಿಗ್ತದೆ. ಆಮೇಲೆ ಯಾವಾಗ ನಮಗೆ ಗಾಳಿ ಸಂಚಾರ ಬಿಸಿಲು ಆಯ್ತು ಸರ್, ಕಬ್ಬು ಗಾತ್ರ ಜಾಸ್ತಿ ಆಯ್ತದೆ. ಒಂದು ಎಕರೆಗೆ ಸರ್ ನಾವು ಸರಾಸರಿ ಒಂದು 45,000 ಗಿಡಗಳನ್ನು ಮರಿಗಳನ್ನು ಸರ್ ನಾವು ಬರೆಸ್ಬಿಟ್ರೆ, ಒಂದು ಮರಿಯಲ್ಲಿ 2 kg-ಯಿಂದ 2.5 kg ಒಂದು ಕಬ್ಬಲ್ಲಿ ಸರ್ ನಮಗೆ ಇಳುವರಿ ಬಂತು ಅಂದರೆ 110-120 ಟನ್ ಬೆಳಿಬೋದು. ಅದೊಂದು ಮಾನದಂಡವಾಗಿ ಅಂತರ ಜಾಸ್ತಿ ಬೆಳ್ಕಂದು ಸರ್, ಅದೊಂದು ಮಾಡಮ ಅಂತ ಮುಂದಿನ ದಿನಗಳೈತೆ, ಅದೊಂದು ಮಾಡ್ತೀನಿ ಸರ್ ಖಂಡಿತ. ನಿಮಗೆ ಏನನ್ಸುತ್ತೆ? 120 ಟನ್ ಬೆಳಿಬೋದಾ ಕಬ್ಬ? ಆರಾಮಾಗಿ ಬೆಳಿಬೋದು ಸರ್. ಅದೇ ನೀವೀಗ 8 ಅಡಿ, ಈಗ ಒಂದು 10 ಕುಂಟೆ ಇದೆ ಸರ್ ನೆಡೋದು. 8 ಅಡಿ ಹೊಡಿತೀನಿ ಪಟಾವ ಸರ್. 8 ಅಡಿ? ಹಾಂ, 8 ಅಡಿ ಹೊಡೆದು ನೆಡ್ತೀನಿ ಸರ್. ಪರವಾಗಿಲ್ಲ. ಈಗ 8 ಅಡಿ ಪಟ ನೆಟ್ಟರೆ ನಿಮ್ಮ ಲೆಕ್ಕದಲ್ಲಿ 1 ಎಕರೆಗೆ 120 ಟನ್ ಅಂತ ಅಲ್ವೇ? ಆದರೆ ನೋಡಿ, 10 ಗುಂಟೆ 20 ಗುಂಟೆನಲ್ಲಿ ಬೆಳಿಬೋದು. ಆದರೆ 50 ಎಕರೆ 20 ಎಕರೆ ಇದರಲ್ಲಿ ಬೆಳೆಯೋದು ಕಷ್ಟ. ಏಕೆಂದ್ರೆ ಆ ಸಾವಯವ ಮೂಲನ ಒದಗಿಸ್ಬೇಕಲ್ಲ. ಹೌದು ಸರ್, ಹೌದು. ಅಂಥವ್ರಿಗೇನು ನಿಮ್ಮ ಸಲಹೆ? ಜಾಸ್ತಿ ಪ್ರಮಾಣದಲ್ಲಿ ಕಬ್ಬು ಬೆಳೀತಾರಲ್ಲ, ಅವ್ರೇನು ಮಾಡ್ಬೋದು ಅಂತೀರಿ? ಈಗ ಜಾಸ್ತಿ ಪ್ರಮಾಣದಲ್ಲಿ ಕಬ್ಬು ಬೆಳೀರ್ತಕ್ಕಂಥವ್ರು ಸರ್, ಅವ್ರೇನು ಮಾಡಬೇಕು ಸರ್, ರಾಸಾಯನಿಕಗಳನ್ನು ಸರ್ ಕಮ್ಮಿ ಪ್ರಮಾಣದಲ್ಲೇ ಹಾಕೊಂಡು ನೈಸರ್ಗಿಕವಾಗಿ ಕೊಟ್ಟಿಗೆ ಗೊಬ್ಬರ ಕೊಡ್ಕೊಂಡು ಮಾಡಬೇಕು ಸರ್. ನೀವು ಹೇಳಂಗೆ ಅವರು ಸಂಪೂರ್ಣವಾಗಿ ಒದಗಿಸೋಕೆ ಆಗಲ್ಲ. ಬಟ್ ಏನಂದರೆ ಈ ಮ್ಯಾನುವಲ್ ಸರ್ ಕಮ್ಮಿಯಾಗಿ ಹಾಕೊಂಡು ಕೊಟ್ಟಿಗೆ ಗೊಬ್ಬರ ಕೊಡ್ಕೊಂಡು ಬೆಳಿಬೋದು ಸರ್. ಇನ್ನೊಂದು 50 ಎಕರೆ 60 ಎಕರೆ ಇರ್ತಕ್ಕಂಥವ್ರು 10 ಅಡಿ ಪಟ ಮಾಡ್ಕೊಂಡೆ ಮಾಡ್ಬೋದು, ಯಾಂತ್ರಿಕ ಉಳುಮೆ ಮಾಡ್ಕೊಂಡೆ ನಮ್ಕೊಂಡು ಜಾಸ್ತಿ ಮಾಡ್ಬೋದು ಸರ್. ಬಟ್ ಏನಂತಂದರೆ ಮಾಡ್ತಕ್ಕಂಥ ಮಾನದಂಡ ಮತ್ತು ಅವ್ರು ಇರ್ತಕ್ಕಂಥ ಒಂದು ಕೌಶಲ್ಯ ಇಂಪಾರ್ಟೆಂಟ್ ಆಗ್ತದೆ. ಈಗ ಸರ್, ಈಗ ನಮಗೆ ಈಗ ಕಬ್ಬು ಕಡಿಕೆ ಲೇಬರ್ತು ಸಮಸ್ಯೆ ಅಂತಂದ್ಬಿಟ್ಟು ಸರ್, ಇವತ್ತು ನಮ್ಮ ಊರ ಹತ್ರನೇ ಬೆಳ್ತೂರು ಗೇಟ್ ಹತ್ರನೇ ಹೊಸ್ದಾಗಿ ಒಂದು ಕಬ್ಬು ಕಟ್ ಮಾಡ್ತಕ್ಕಂಥ ಯಂತ್ರವನ್ನು ಲಾಂಚ್ ಮಾಡ್ತಾರೆ ಸರ್. ನಮ್ಮೂರ ಪಕ್ಕದವರೇ ಕೊತ್ತನಹಳ್ಳಿಯವರು ಸರ್ ತಂದಿದ್ದಾರೆ. ಈಗ ಸರ್ 1 ಟನ್ ಕಬ್ಬು ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂದರೆ 1,200 ರೂಪಾಯಿ ನಮಗೆ ಕಾಸ್ಟ್ ಬೀಳ್ತದೆ ಸರ್ ಇಲ್ಲಿಗೆ. ಆ ಯಂತ್ರ ಬರಲಾಗಿ ಸರ್ 1 ಟನ್ಗೆ 600 ರೂಪಾಯಿಗೆ ಫ್ಯಾಕ್ಟ್ರಿಗೆ ತಕ್ಕೆ ಹೋಗ್ತದೆ. ಅದೊಂದು ಇರಲಾಗಿ ಸರ್ ನಮಗೀಗ ಇನ್ನೂ ನಮಗೆ ಪ್ರೋತ್ಸಾಹ ಜಾಸ್ತಿ ಸಿಕ್ತಂಗೆ ಆಯಿತು. 600 ರೂಪಾಯಿ ಸೇವ್ ಆದಂಗೆ ಆಯಿತು. ಈಗ 1 ಎಕರೆ ಬೆಳೀತಕ್ಕಂಥವ್ರು 2 ಎಕರೆ ಬೆಳೀತಕ್ಕಂಥ ಶಕ್ತಿ ನಮಗೆ ಬರ್ತದೆ ಸರ್. ಆ ಥರ ಈ ಯಾಂತ್ರಿಕತೆ ಬೆಳೆಸ್ಕೊಂಡು ದೊಡ್ಡ ಇಳುವರಿದಾರರು ಸರ್ ಬೆಳಿಬೋದು. ನಿಮ್ಗೇನು ಅನ್ಸುತ್ತೆ? ದೊಡ್ಡ ಜಮೀನ್ದಾರ ಏನು ಮಾಡಬೇಕು 120 ಟನ್ ಬೆಳಿಬೇಕು ಅಂತಂದರೆ? ನಮ್ಮಂಗೆ ಮಾಡ್ಬೇಕು ಸರ್ ಅವರು. ಅದೇ ನಿಮ್ಮಂಗೆ ಮಾಡೋದು ಕಷ್ಟ ಅಂತ. ಈಗ ಸಸ್ಯ ಮಾಡ್ಕೋಬೇಕು ಸರ್ ಅಲ್ವಾ? ಚಿಕ್ಕದಾಗಿ ಮಾಡಿದ್ರೆ ಚೊಕ್ಕದಾಗಿ ಚೆನ್ನಾಗಿ ಮಾಡ್ಬೋದು. ಆದರೆ ದೊಡ್ಡ ಪ್ರಮಾಣದಲ್ಲಿ ಮಾಡೋ ಅಂಥವ್ರು ಅನಿವಾರ್ಯವಾಗಿ ರಾಸಾಯನಿಕ ಹಾಕಬೇಕಾಗತ್ತೆ. ಆದರೆ ನೀವು ನಿಮ್ಮ ಮಟ್ಟದಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀರಿ ಅಲ್ವೇ? ಈಗ ನಿಮ್ಗೆ ಇನ್ನೂ ಜಾಸ್ತಿ ಇಳುವರಿ ತಗೋಬೋದು ಅಂತ ಅನ್ಸುತ್ತಾ? 120 ಟನ್ಗಿಂತಲೂ ಜಾಸ್ತಿ ತೆಗಿಬೋದು ಕಬ್ಬಲ್ಲಿ ತೆಗಿಬೋದು ಸರ್. ಪ್ರಯತ್ನ ಪಟ್ಟರು ಮಾಡ್ಬೋದು ಸರ್. ಕೊಟ್ಟಿಗೆ ಗೊಬ್ಬರ ಹೊಡಿಬೇಕು, ಜೊತೆಗೆ ಇದನ್ನು ಮಾಡ್ಕೊಂಡು ಬೆಳಿಬೋದು ಸರ್. ಈಗ ನೀವು ಕುರಿ ಮೇಕೆ ಎಲ್ಲ ಸಾಕಿದ್ದೀರಲ್ಲ, ಅದರಿಂದಲೂ ಆದಾಯ ಬರ್ತಾ ಇದೆಯಾ ನಿಮಗೆ? ಅದರಲ್ಲೂ ಆದಾಯ ಬರ್ತದೆ ಸರ್. ಅದನ್ನೇನು ಮಾರ್ಕತ್ತೀರಾ? ಮಾರ್ಕತ್ತೀವಿ ಸರ್. ಪರವಾಗಿಲ್ಲ. ಒಂದು 10 ಕುರಿ ಇದೆಯಾ? 20 ಸರ್. 20 ಇದೆ. ಯಾವ ಕುರಿ ಅದು? ತಳಿ ನಾಟಿ ಕುರಿ ಸರ್. ನಾಟಿ ಕುರಿ. ಮೇಕೆನೂ ಇದೆ? ಮೇಕೆ ಒಂದು 4 ಸರ್. ಪರವಾಗಿಲ್ಲ. ಜಾನುವಾರುಗಳು ವ್ಯವಸಾಯಕ್ಕೆ ಪೂರಕ. ಸೀಮೆ ಹಸ ಇದೆ. ಅದ್ಯಾಕೆ ಸೀಮೆ ಹಸಕ್ಕೆ ಬಂದ್ಬಿಟ್ರಿ? ನಾಟಿ ಹಸ ಸಾಕಿಲ್ಲ? ಉಳುಮೆ ಆಗೋದಿಲ್ಲ ಈಗ ಸರ್ ನನ್ನ ಕೈಲಿ. ಹೌದಾ? ಸೀಮೆ ಹಸಕ್ಕೆ ಬಂದಿಲ್ಲ? ಟ್ರ್ಯಾಕ್ಟರ್ ಹೊಡ್ಸಿ ನಮ್ಮ ಸ್ನೇಹಿತರು ಟ್ರ್ಯಾಕ್ಟರ್ ಮಾಡಿದವ್ರೆ, ಅವ್ರು ಹೊಡ್ಕೊಡ್ತಾರೆ ಸರ್. ಹೌದಾ? ನೀವು ಏನು ಸೀಮೆ ಹಸನ ನಾಟಿ ಹಸು? ಸರ್ ನಮ್ಮದು ಸೀಮೆ ಹಸ. ನಮ್ಮದು ಸರ್ 0 ಕಲ್ಟಿವೇಶನ್ ನಮ್ಮದು. ಉಳುಮೆ ಇಲ್ಲ. ನಮ್ಮದು ತೆಂಗು ಆಗ್ಬೋದು, ಅಡಿಕೆ ಆಗ್ಬೋದು, ಇದು ಸರ್ ಉಳುಮೆ ಇಲ್ಲ ಸರ್. ಸರಿ. ಸೇಮ್ ಸರ್ ನಮ್ಮದು ಹೆಂಗಿದೆ ಅಂದರೆ ತಿಪ್ಪೆ ಥರ ಇದೆ ಸರ್. ನಮ್ಮ ಗದ್ದೆನೇ ತಿಪ್ಪೆ ಮಾಡಿದ್ದೀನಿ ನಾನು, ಫುಲ್ಲು ಆರ್ಗಾನಿಕ್ಕು. ಅದೇನೋ ಹುಲ್ಲು ಬತ್ತು ಸರ್, ಬ್ರಷ್ ಕಟ್ಟರಲ್ಲಿ ಕಟ್ ಮಾಡ್ಕೊತೀನಿ. ಅದೇ ಹುಲ್ಲು ಎರೆಹುಳುಗೆ ಆಹಾರ ಆಗಬೇಕು, ನೆರಳಾಗ್ತದೆ ನಮಗೆ. ಡ್ರಿಪ್ ಮುಖಾಂತರ ಸರ್ ನೀರು ಹೋಗ್ತದೆ. ವೆಂಚುರಿ ಮುಖಾಂತರ ನಾನು ಏನೇ ನೈಸರ್ಗಿಕವಾಗಿ ಏನೇನು ಕೊಡಬೇಕು ವೆಂಚುರಿ ಮುಖಾಂತರ ಕೊಡ್ತೀನಿ ಸರ್ ನಾನು. ಪ್ರತಿಯೊಂದು ಕೂಡ ಬುಡಕೆ ಹೋಗ್ತದೆ. ನಂದು 0 ಕಲ್ಟಿವೇಶನ್ ಸರ್. ಇದು ಮಾತ್ರ ಯಾವುದು ರೇಷ್ಮೆ ಒಂದು ಮರ ಸರ್ ಉಳುಮೆ ಮಾಡ್ತೀನಿ ಸರ್. ಅದೊಂದು ಉಳುಮೆ ಮಾಡಲೇಬೇಕಾದ. ಎಷ್ಟು ಪ್ರದೇಶದಲ್ಲಿ ಹಾಕಿದ್ದೀರಿ ಸರ್? 20 ಗುಂಟೆ ಇದೆ ಸರ್. 20 ಗುಂಟೆ ಇದೆ ಸರ್. ನಾನು ಯಾವುದು ದೊಡ್ಡ ಪ್ರಮಾಣದಲ್ಲಿ ಮಾಡಿಲ್ಲ ಸರ್. ಎಲ್ಲನೂ ಸಣ್ಣ ಪ್ರಮಾಣದಲ್ಲಿ ಹೆಚ್ಚು ಇಳುವರಿ. ಒಳ್ಳೇದು ಬಿಡ್ರಪ್ಪ. ಇಬ್ರು ನೆಮ್ಮದಿಯಾಗಿದ್ದೀರಾ? ಖುಷಿಯಾಗಿದ್ದೀರಾ?
ಕೃಷಿಲಿ ಸರ್ ಖುಷಿ ಇದೆ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಪ್ರಭುಲಿಂಗ ಅವರೇ, ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿಯಪ್ಪ. 9964195309. ಇನ್ನೊಮ್ಮೆ ಹೇಳಿ. 9964195309. ಇನ್ನೂ ಒಂದು ಸರಿ ಹೇಳ್ಬಿಡಿ. 9964195309. ನಿಮ್ದು ಹೇಳಿ ಶಿವರಾಮಯ್ಯನವರೇ. 7090947187. ಇನ್ನೊಂದು ಸರಿ ಹೇಳ್ತೀರಾ? 7090947187. ನಿಧಾನವಾಗಿ ಹೇಳಿ ಇನ್ನೊಂದು ಸರಿ. 7090947187. ಒಳ್ಳೆಯದು ಶಿವರಾಮಯ್ಯನವರೇ ಹಾಗೂ ಪ್ರಭುಲಿಂಗ ಅವರೇ, ಇದುವರೆಗೂ ಸಾವಯವ ಕಬ್ಬಿನ ಬೇಸಾಯ ಹಾಗೆ ನಿಮ್ಮ ಬೇಸಾಯ ಇದ್ರ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ವಂದನೆಗಳು, ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಸರ್.